ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಮಾಸ್ಟರ್ ಯುವರ್ ಸೆಲ್ಫ್ ಸೀರೀಸ್ನ ವಿಡಿಯೋ ಇದು. ಈ ಒಂದು ವಿಡಿಯೋದಲ್ಲಿ ಬಹಳ ಇಂಪಾರ್ಟೆಂಟ್ ಟಾಪಿಕ್ ನೋಡಿ, ವೈ ಹಾರ್ಡ್ ವರ್ಕ್ ಅಲೋನ್ ಈಸ್ ನಾಟ್ ಇನಫ್. ನಿಮ್ಮಲ್ಲಿ ತುಂಬ ಜನ ಹಾರ್ಡ್ ವರ್ಕ್ ಮಾಡೇ ಮಾಡ್ತೀರಿ, ಅಂದರೆ ಕಷ್ಟಪಟ್ಟು ಓದ್ತೀರಿ, ಕೆಲಸ ಮಾಡ್ತೀರಿ. ಇಲ್ಲಿ ಮುಖ್ಯವಾಗಿ ಒಂದು ಎಕ್ಸಾಮಿಗೆ ಸಂಬಂಧಪಟ್ಟ ಹಾಗೆ ನಾವು ಹಾರ್ಡ್ ವರ್ಕ್ ಇದ್ದರೆ ಸಾಕಾಗೋದಿಲ್ಲ, ಯಾಕೆ ಅಂತ ನೋಡ್ತಾ ಹೋಗ್ತೇವೆ. ಹಾರ್ಡ್ ವರ್ಕ್ ಬದಲು ಇನ್ನೇನೋ ಸ್ಮಾರ್ಟ್ ವರ್ಕ್ ಅಂತ ಹೊಸ ಶಬ್ದವನ್ನು ಹೇಳ್ತಾ ಇಲ್ಲ ಇಲ್ಲಿ. ಅದು ಬಿಟ್ಟು ಇದು ಬಿಟ್ಟು ಹೀಗೆ ಮಾಡಿ ಅಂತ ಹೇಳೋ ಬದಲು ಮೊದಲು ಒಂದು ಸಾರಿ ಹೇಳಿದ್ದೆ, ಸಿಸ್ಟಮ್ಸ್ ಮತ್ತು ವಿಲ್ ಪವರ್ ಇದು ಎರಡರ ನಡುವಿನ ಡಿಫ್ರೆನ್ಸ್ ನಿಮಗೆ ಗೊತ್ತಾದರೆ ಮುಂದೆ ಯಾವುದೇ ಕೆಲಸ ಮಾಡಿ ಅಥವಾ ಯಾವುದೇ ಎಕ್ಸಾಮಿಗೆ ಪ್ರಿಪೇರ್ ಆಗಿ ಅಲ್ಲಿ ಇದು ಯೂಸ್ ಆಗುತ್ತೆ. ಒಂದೆರಡು ದಿನಗಳ ಮೋಟಿವೇಶನ್ ನಮಗೆ ಬೇಡ, ಅದು ಸ್ವಲ್ಪ ಹೆಲ್ಪ್ ಮಾಡುತ್ತೆ ಅಲ್ವಾ. ಮೋಟಿವೇಶನಿಂದ ಕೆಲ ಕಾಲ ಹೆಲ್ಪ್ ಆಗುತ್ತೆ, ಮೋಟಿವೇಶನ್ ಬೇಕೇ ಬೇಕು. ಯಾವಾಗ ನಮಗೆ ಕಂಪ್ಲೀಟಾಗಿ ದಿಕ್ಕೇ ತೋಚದಾಗ, ಕಂಪ್ಲೀಟಾಗಿ ಏನು ಮಾಡಿದ್ರೂ ಸರಿ ಆಗ್ತಾ ಇಲ್ಲ, ಕಂಪ್ಲೀಟ್ ಹೋಪ್ ಕಳ್ಕೊಂಡಾಗ ಮೋಟಿವೇಶನ್ ಬೇಕು. ಹಾಗಂತ ನಿಮಗೆ ಪ್ರತಿದಿನಾನು ಬೆಳಿಗ್ಗೆ ಎದ್ದ ತಕ್ಷಣ ಯಾವುದೋ ಮೋಟಿವೇಶನ್ ವಿಡಿಯೋ ನೋಡಬೇಕಾದ ಅವಶ್ಯಕತೆ ಇದೆ ಅಂತಂದರೆ ಅದರ ಅರ್ಥ ಏನು? ನೀವು ನಿಮಗೆ ಇಷ್ಟವಾಗದ ಕೆಲಸವನ್ನು ಮಾಡ್ತಾ ಇದ್ದೀರಿ, ಯಾರೋ ನಿಮ್ಮನ್ನು ಫೋರ್ಸ್ಫುಲ್ಲಾಗಿ ಮಾಡಿಸ್ತಾ ಇದ್ದಾರೆ, ಆ ರೀತಿ ಮಾಡ್ತಾ ಇದ್ದೀರಿ. ಅದು ಬಹಳ ದಿನ ನಡೆಯೋದಿಲ್ಲ. ಹಾಗಾಗಿ ಮೋಟಿವೇಶನ್ ಪ್ರತಿದಿನ ನಾವು ಬಯಸಬಾರ್ದು. ಹಾಗಾದರೆ ಏನು, ಯಾವುದನ್ನು ನಾವು ರೆಡಿ ಮಾಡ್ಕೋಬೇಕು ಅಂತಂದರೆ ಅದಕ್ಕೆ ಸಿಸ್ಟಮ್ಸ್ ಅಂತ ಕರೀತಾರೆ. ಮೋಟಿವೇಶನ್, ವಿಲ್ ಪವರ್ ಇದೆಲ್ಲ ಟೆಂಪ್ರರಿ ಅಥವಾ ಲಿಮಿಟೆಡ್ ಆಗಿರುತ್ತೆ. ಯಾರು ಸಿಸ್ಟಮನ್ನು ಬಿಲ್ಡ್ ಮಾಡ್ತಾರೋ ಅವರು ಬಹಳ ದಿನ ಒಂದು ಫೀಲ್ಡಲ್ಲಿ ಸಕ್ಸಸ್ಸನ್ನು ಕಾಣ್ತಾರೆ. ಮುಖ್ಯವಾಗಿ ನಾವಿಲ್ಲಿ ಎಕ್ಸಾಮ್ ಬಗ್ಗೆ ನೋಡ್ತಾ ಇರೋದ್ರಿಂದ ಎರಡು ಆಸ್ಪಿರೆಂಟ್ ಎಕ್ಸಾಂಪಲೇ ನಾನು ಯಾವಾಗೂ ತೆಗೆದುಕೊಳ್ಳೋದು. ಇಬ್ಬರು ಆಸ್ಪಿರೆಂಟ್ ಇದ್ದಾರೆ, ಇಬ್ಬರು 5 ಗಂಟೆಗೆ ಹೇಳ್ತಾರೆ, ಡೈಲಿ 10 ಅವರ್ಸ್ ಸ್ಟಡಿ ಮಾಡ್ತಾರೆ. ಇಬ್ಬರೂ ಸಹ ಎಂಟರ್ಟೈನ್ಮೆಂಟ್ ಎಲ್ಲ ಏನು ಬೇಡ ಎಕ್ಸಾಮ್ ಕ್ಲಿಯರ್ ಆಗೋ ತನಕ ಅಂತ ಮೊಬೈಲ್ ಇರಬಹುದು, ಸೋಷಿಯಲ್ ಮೀಡಿಯಾ ಇರಬಹುದು, ಎಲ್ಲವನ್ನು ಸ್ಯಾಕ್ರಿಫೈಸ್ ಮಾಡಿದ್ದಾರೆ. ಇಬ್ಬರಿಗೂ ಸಕ್ಸಸ್ಫುಲ್ ಆಗಲೇಬೇಕು ಅಂತ ಹಠ ಇದೆ. ಆದರೆ ಒಬ್ಬರು ಪ್ರತಿ ತಿಂಗಳು ಇಂಪ್ರೂವ್ ಆಗ್ತಾ ಇದ್ದಾರೆ, ಆದರೆ ಇನ್ನೊಬ್ಬರು ಹಾರ್ಡ್ ವರ್ಕ್ ಮಾಡ್ತಾ ಹಾಗೆ ಸ್ಟಕ್ ಆಗಿಬಿಟ್ಟಿದ್ದಾರೆ. ತುಂಬ ಜನ ಏನು ಹೇಳ್ತಾರೆ ಅಂತಂದರೆ, ನೀವು ಸಕ್ಸಸ್ಫುಲ್ ಆಗದೇ ಇದ್ದರೆ ಅದು ನಿಮ್ಮ ತಪ್ಪು, ಡಿಸಿಪ್ಲಿನ್ ಇಲ್ಲ ನಿಮಗೆ, ಕನ್ಸಿಸ್ಟೆಂಟಾಗಿ ಎಫರ್ಟ್ ಹಾಕಿಲ್ಲ ನೀವು ಅಂತ ಹೇಳ್ತಾರೆ. ಆದರೆ ನಿಮ್ಮಲ್ಲಿ ತುಂಬ ಜನ ಕನ್ಸಿಸ್ಟೆಂಟಾಗಿ ಡಿಸಿಪ್ಲಿನ್ ಆಗಿ ಎಫರ್ಟ್ ಹಾಕ್ತಾ ಇದ್ದೀರಿ ಅಲ್ವಾ. ಹಾಕಿದ್ರೂ ಸಹ ಯಾಕೆ ರಿಸಲ್ಟ್ ಬರ್ತಾ ಇಲ್ಲ, ಎಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ನಾವು ತಿಳ್ಕೊಳ್ಬೇಕು. ಕಾಗ್ನಿಟಿವ್ ಸೈನ್ಸ್ ಏನು ಹೇಳುತ್ತೆ, ದ ಡಿಫರೆನ್ಸ್ ಆಫನ್ ಇಸ್ ನಾಟ್ ಹೌ ಹಾರ್ಡ್ ದೇ ವರ್ಕ್. ಎಷ್ಟು ಹಾರ್ಡ್ ವರ್ಕ್ ಮಾಡ್ತೀರಿ ಅನ್ನೋದಲ್ಲ, ಇಟ್ ಈಸ್ ವಾಟ್ ದರ್ ಎನ್ವೈರ್ಮೆಂಟ್, ರೂಟೀನ್ಸ್, ಡಿಸಿಷನ್ ಆರ್ಕಿಟೆಕ್ಚರ್, ಫೀಡ್ಬ್ಯಾಕ್ ಲೂಪ್ಸ್ ಆ್ಯಂಡ್ ಕಾಗ್ನಿಟಿವ್ ಸಿಸ್ಟಮ್ಸ್ ಆರ್ ಡೂಯಿಂಗ್ ಟು ದೆಮ್ ಎವ್ರಿ ಸಿಂಗಲ್ ಡೇ. ಏನಿದ್ರ ಅರ್ಥ ಅಂತಂದರೆ, ಯುವರ್ ರಿಸಲ್ಟ್ ಆರ್ ನಾಟ್ ಪ್ರೊಡ್ಯೂಸ್ಡ್ ಪ್ರೈಮರಿಲಿ ಬೈ ಯುವರ್ ಇಂಟೆನ್ಷನ್ಸ್, ದೇ ಆರ್ ಪ್ರೊಡ್ಯೂಸ್ಡ್ ಬೈ ದಿ ಸಿಸ್ಟಮ್ಸ್ ಸರೌಂಡಿಂಗ್ ಯುವರ್ ಇಂಟೆನ್ಷನ್ಸ್. ಈಗ ನಿಮಗೆ ಒಂದು ಎಕ್ಸಾಮ್ ಕ್ಲಿಯರ್ ಮಾಡಬೇಕು ಅಂತ ಇರಬಹುದು, ಅದು ನಿಮ್ಮ ಇಂಟೆನ್ಷನ್. ಕೇವಲ ಇಂಟೆನ್ಷನ್ ಇದ್ದರೆ ನನಗೆ ಇದನ್ನು ಕ್ಲಿಯರ್ ಮಾಡಬೇಕು ಅಂತ ಇದೆ, ಹಾಗಾಗಿ ನಾನು ಈಗ ಒಳ್ಳೆ ರೀತಿ ಯೋಚನೆ ಮಾಡ್ತಾ ಇರ್ತೇನೆ, ಓವರ್ ಥಿಂಕ್ ಮಾಡ್ತಾನೆ ಇರ್ತೇನೆ, ಕನಸು ಕಾಣ್ತಾನೆ ಇರ್ತೇನೆ ಅಂದರೆ ಆ ಒಂದು ಆಸೆ ಕೈಗೂಡೋದಿಲ್ಲ, ಅದು ನಿಮಗೆ ಸಿಕ್ಕೋದಿಲ್ಲ. ಯಾವಾಗ ನೀವು ಅಂದ್ಕೊಂಡಿದ್ದು ಸಾಧ್ಯ ಆಗುತ್ತೆ ಅಂತಂದರೆ, ನಿಮ್ಮ ಸುತ್ತಮುತ್ತಲಿನ ಎನ್ವೈರ್ಮೆಂಟ್ ಹೇಗಿದೆ, ಯಾವ ಥರ ಸಿಸ್ಟಮ್ಗಳನ್ನು ಬಿಲ್ಡ್ ಮಾಡ್ಕೊಂಡಿದ್ದೀರಿ ಅನ್ನೋದು ಬಹಳ ಇಂಪಾರ್ಟೆಂಟು. ಹೀಗೆ ಹೇಳಿದ ತಕ್ಷಣ ಕೆಲವರಿಗೆ ಏನನ್ಸುತ್ತೆ, ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ ಅಲ್ವಾ. ಕೆಲವರು ಏನು ಅಂದ್ಕೊಂಡಿರ್ತಾರೆ ಅಂತಂದರೆ, ಕಲ್ಚರಲ್ ಬಿಲೀಫ್ ಇದೆ, ಇಫ್ ಯು ಜಸ್ಟ್ ವಾಂಟ್ ಇಟ್ ಬ್ಯಾಡ್ಲಿ ಇನಫ್ ಯು ವಿಲ್ ಸಕ್ಸೀಡ್ ಅಂತ. ಅಂದರೆ ಹಠ ತೊಟ್ಟು ಇದನ್ನು ನಾನು ಓದಿದರೆ, ಕಂಪ್ಲೀಟಾಗಿ ಓದ್ತಾನೆ ಕೂತ್ಕೊಂಡ್ರೆ ಸಕ್ಸಸ್ಫುಲ್ ಆಗ್ತಾನೆ ಅನ್ನುವಂಥದ್ದು ಕೆಲವರಿಗಿದೆ, ಆ ನೋಷನ್ ಇದೆ. ಮತ್ತು ಯಾರ್ಯಾರು ಈಗಾಗಲೇ ಸಕ್ಸಸ್ಫುಲ್ ಕಂಡಿರ್ತಾರೋ ಅವರಲ್ಲಿ ಕೆಲವರು ಈ ರೀತಿ ಹೇಳಿರ್ತಾರೆ. ಸೊ ಪ್ರತಿಯೊಬ್ಬರು ಹೇಳಿರೋದು ನಿಮ್ಗೆ ಅಪ್ಲೈ ಆಗಬೇಕು ಅಂತ ಇಲ್ಲ, ನೀವೇ ನಿಮ್ಮ ಜೀವನದ ರೂಟೀನನ್ನು ರೂಪಿಸ್ಕೊಳ್ಬೇಕಾಗತ್ತೆ ಅಲ್ವಾ. ಒಂದು ವಿಷಯದ ಬಗ್ಗೆ ಆಸಕ್ತಿ ಇಟ್ಕೊಳ್ಳೋದು ಒಳ್ಳೆಯದೇ, ಎಫರ್ಟು ಬೇಕೇ ಬೇಕು. ಎಫರ್ಟನ್ನು ನಾವು ಡಿನೈ ಮಾಡ್ತಾ ಇಲ್ಲ, ಒಂದು ನೆನ್ಪಿಟ್ಕೊಳ್ಳಿ, ಎಫರ್ಟ್ ಹಾಕಲೇಬಾರ್ದು, ಡಿಸಿಪ್ಲಿನು ಇದೆಲ್ಲ ಇಂಪಾರ್ಟೆಂಟೇ, ಅದೆಲ್ಲ ಬೇಕೇ ಬೇಕು. ಬಟ್ ಎಫರ್ಟ್ ಅಲೋನ್ ಈಸ್ ಅ ವೆರಿ ಇನ್ಎಫಿಷಿಯಂಟ್ ವೇ ಟು ಪ್ರೊಡ್ಯೂಸ್ ಕನ್ಸಿಸ್ಟೆಂಟ್ ಬಿಹೇವಿಯರ್. ಎಫರ್ಟ್ ಇದ್ದರೆ ಮಾತ್ರ ಕನ್ಸಿಸ್ಟೆಂಟ್ ಬಿಹೇವಿಯರನ್ನು ಪ್ರೊಡ್ಯೂಸ್ ಮಾಡಲಿಕ್ಕಾಗಲ್ಲ. ಇನ್ನೊಂದು ವಿಷಯ ನೋಡಿ,
ಹ್ಯೂಮನ್ ಬೀಯಿಂಗ್ಸ್ ಆರ್ ನಾಟ್ ಡಿಸೈನ್ ಟು ರಿಲೈ ಆನ್ ಕಂಟಿನ್ಯೂಸ್ ಸೆಲ್ಫ್ ಕಂಟ್ರೋಲ್. ಪ್ರತಿದಿನ ನಿಮ್ಮನ್ನು ನೀವು ಕಂಟ್ರೋಲ್ ಮಾಡ್ಕೋಬೇಕು ಅಂತಂದರೆ ಸಸ್ಟೈನಬಿಲಿಟಿ ಕಡಿಮೆ ಆಗ್ತಾ ಹೋಗುತ್ತೆ. ಯಾಕಂದರೆ ಬ್ರೈನು ಏನು ಮಾಡ್ತಾ ಇರುತ್ತೆ ನೋಡಿ, ಬ್ರೈನ್ ಕಂಟಿನ್ಯೂಯಸ್ಲಿ ಟ್ರೈಸ್ ಟು ರೆಡ್ಯೂಸ್ ಕಾಗ್ನಿಟಿವ್ ಎಫರ್ಟ್. ಅಂತಂದರೆ ಬ್ರೈನು ನಿಮಗೆ ಎಷ್ಟು ಎಫರ್ಟ್ ಹಾಕ್ಲಿಕ್ಕಾಗುತ್ತೋ ಅದರಿಂದ ತಪ್ಪಿಸ್ಕೊಳ್ಳಿಕ್ಕೆ ನೋಡ್ತಾ ಇರುತ್ತೆ. ರಿಪೀಟೆಡ್ ಬಿಹೇವಿಯರ್ಗಳನ್ನು ಆಟೋಮೇಟ್ ಮಾಡೋದಿರ್ಬೋದು, ಎನರ್ಜಿ ಕನ್ಸರ್ವ್ ಮಾಡೋದ್ರ ಕಡೆ ಬ್ರೈನ್ ಟ್ರೈ ಮಾಡ್ತಾ ಇರುತ್ತೆ. ಇದನ್ನು ಅರ್ಥ ಮಾಡ್ಕೊಳ್ಳದೆ ಇದ್ದರೆ ಪದೇ ಪದೇ ನೀವು ಸುಮ್ಮನೆ ಹಾರ್ಡ್ ವರ್ಕ್ ಮಾಡ್ತೀನಿ ಅಂತ ಅದನ್ನೇ ಮಾಡ್ತಾ ಇದ್ದರೆ, ಅಥವಾ ಫೋರ್ಸ್ಫುಲ್ಲಾಗಿ ನೀವು ನಿಮ್ಮನ್ನು ಒಂದು ವಿಷಯದಲ್ಲಿ ಹೆಚ್ಚು ನೀವೇ ತಳ್ತಾ ಇದ್ದರೆ ನಿಮ್ಮ ಬ್ರೈನಿಗೆ ಅದು ಸಸ್ಟೈನೇಬಿಲಿಟಿಯನ್ನು ಕೊಡೋದಿಲ್ಲ. ನೀವು ರಿಯಲ್ ಪ್ರಾಬ್ಲಮ್, ಹಾಗಾದರೆ ಏನು ರಿಯಲ್ ಪ್ರಾಬ್ಲಮ್ ನೋಡಿ, ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ. ನಮ್ಮ ಬಿಹೇವಿಯರ್ ಹೇಗಿರುತ್ತೆ ಅಂತ ನಾವು ಅಂದ್ಕೊಳ್ತೇವೆ ಅಂದರೆ, ಮೋಸ್ಟ್ ಪೀಪಲ್ ಥಿಂಕ್ ಬಿಹೇವಿಯರ್ ವರ್ಕ್ಸ್ ಲೈಕ್ ದಿಸ್. ನಮಗೆ ಒಂದು ಗೋಲ್ ಇರುತ್ತೆ, ಗೋಲನ್ನು ನೋಡಿ ಒಂದು ಮೋಟಿವೇಶನ್ ವಿಡಿಯೋ ನೋಡ್ತೇವೆ, ಯಾವುದೋ ಒಂದು ಎನರ್ಜಿ ಬರುತ್ತೆ, ನಾವು ಆ್ಯಕ್ಷನ್ ಅಂದರೆ ಒಂದು ಕಾರ್ಯಕ್ಕೆ ಇಳಿತೇವೆ, ಇಳಿದ ತಕ್ಷಣ ಕಾರ್ಯವನ್ನು ಸ್ಟಾರ್ಟ್ ಮಾಡಿದ ತಕ್ಷಣ ಸಕ್ಸಸ್ ಸಿಗುತ್ತೆ ಅಂತ ನಾವು ಅಂದ್ಕೊಳ್ತೇವೆ. ಸೈನ್ಸ್ ಏನು ಹೇಳುತ್ತೆ ಹಾಗಾದರೆ, ಸ್ಟಡೀಸ್ಗಳೇನು ಹೇಳುತ್ತೆ? ಫಸ್ಟು ನಾವಿರೋ ಎನ್ವಾರ್ಮೆಂಟ್, ಆಮೇಲೆ ಕ್ಯೂ ಅಂತಂದರೆ ಏನು ಸ್ಟಿಮ್ಯುಲಸ್ ನಮಗೇನು ಸಿಗ್ತಾ ಇದೆ ಆ ಎನ್ವಾರ್ಮೆಂಟಿಂದ, ಪ್ರಚೋದನೆ ಸಿಗ್ತಾ ಇದೆಯಾ, ಆಟೋಮೆಟಿಕ್ ರೆಸ್ಪಾನ್ಸ್ ನಾವು ಅದಕ್ಕೆ ಹೇಗೆ ಪ್ರತಿಕ್ರಿಯಿಸ್ತೇವೆ, ಮತ್ತು ರಿಪೀಟೆಡ್ ಆಗಿ ಆ ಬಿಹೇವಿಯರ್ ಕಂಡು ಬರ್ತಾ ಇದೆಯಾ. ಅದಾದಮೇಲೆ ಆ ಬಿಹೇವಿಯರ್ ರಿಪೀಟೆಡ್ ಆಗಿ ಕಂಡು ಬರ್ತಾ ಇದ್ದರೆ ನಾವು ನಮ್ಮ ಐಡೆಂಟಿಟಿ ಕ್ರಿಯೇಟ್ ಮಾಡ್ಕೊಳ್ತೇವೆ. ಆ ಐಡೆಂಟಿಟಿ ನಮಗೆ ಲಾಂಗ್ ಟರ್ಮ್ ಸಕ್ಸಸ್ಸನ್ನು ಕೊಡುತ್ತೆ. ಏನು ಮಿಸ್ ಆಗಿದೆ ಹೇಳಿ? ಎರಡು ಆಲ್ಮೋಸ್ಟ್ ಸಿಮಿಲರ್ ಇದೆ. ಆ್ಯಕ್ಷನ್ ಬೇಕೇ ಬೇಕು, ಸಕ್ಸಸ್ ಆಮೇಲೆ ಬರುತ್ತೆ, ಫಸ್ಟ್ ಒಂದು ಗೋಲ್ ಇರುತ್ತೆ. ಆದರೆ ಇಲ್ಲಿ ಮೋಟಿವೇಶನ್ ಇದೆ, ಇಲ್ಲಿ ಮೋಟಿವೇಶನ್ ಇಲ್ಲ. ಅರ್ಥ ಆಗ್ತಾ ಇದೆಯಾ? ಮೋಟಿವೇಶನ್ ಇಸ್ ನಾಟ್ ಡ್ರೈವಿಂಗ್ ಮೋಸ್ಟ್ ಡೈಲಿ ಬಿಹೇವಿಯರ್. ಮೊದಲೇ ಹೇಳಿದಾಗೆ ಡೈಲಿ ನಿಮಗೆ ಮೋಟಿವೇಶನ್ ಬೇಕು ಅಂತಂದರೆ ನೀವು ತಪ್ಪು ಹಾದಿಲಿದ್ದೀರಿ. ಕೆಲವೊಂದು ವಿಚಾರಗಳು ನಿಮಗೆ ಆಟೋಮೆಟಿಕಲಿ ಮೋಟಿವೇಟ್ ಮಾಡಬಹುದು, ಆದರೆ ಬಹಳ ದಿನ ಮೋಟಿವೇಶನ್ ಮೇಲೆ ಡಿಪೆಂಡ್ ಆಗಿದ್ದರೆ ಆ ಸಿಸ್ಟಮ್ ಬ್ರೇಕ್ ಆಗುತ್ತೆ. ಹ್ಯಾಬಿಚುವಲ್ ಸಿಸ್ಟಮ್ಸ್ ಬೇಕು ನೋಡಿ. ಕೆಲವರಿಗೆ ಇನ್ನೊಂದು ವಿಚಾರ ವಿಲ್ ಪವರ್ ಅಂತ ಹೇಳ್ತಾರೆ, ಇಚ್ಛಾಶಕ್ತಿ. ವಿಲ್ ಪವರ್ ಇದ್ದರೆ ಏನು ಬೇಕಾದರೂ ಮಾಡಬಹುದು ಅಂತ. ವಿಲ್ ಪವರ್ ಇದ್ದರೆ ಮಾಡಬಹುದು, ಆದರೆ ವಿಲ್ ಪವರ್ ಯಾವಾಗಲೂ ಲಿಮಿಟೆಡ್ ಆಗಿರುತ್ತೆ. ಪೀಪಲ್ ಅಡ್ಮೈರ್ ಇಂಡಿವಿಜುವಲ್ಸ್ ಹೂ ಸೀಮ್ ಇನ್ಕ್ರೆಡಿಬ್ಲಿ ಡಿಸಿಪ್ಲಿನ್ಡ್. ಡಿಸಿಪ್ಲಿನ್ ಆಗಿರೋಕ್ಕೆ ವಿಲ್ ಪವರ್ ಬೇಕು ಅಲ್ವಾ? ರಿಸರ್ಚ್ಗಳೇನು ಹೇಳುತ್ತೆ, ಹೈ ಪರ್ಫಾರ್ಮರ್ಸ್ಗಳನ್ನ ಸ್ಟಡಿ ಮಾಡ್ತಾರೆ. ಆವಾಗ ಏನು ಇಂಟ್ರೆಸ್ಟಿಂಗ್ ಆಗಿರೋದು ಗೊತ್ತಿರೋದು ಅಂತಂದರೆ, ಮೆನಿ ಸಕ್ಸಸ್ಫುಲ್ ಪೀಪಲ್ ಡೋಂಟ್ ಕಾನ್ಸ್ಟಂಟ್ಲಿ ರೆಸಿಸ್ಟ್ ಟೆಂಪ್ಟೇಷನ್ನ ರೆಸಿಸ್ಟ್ ಮಾಡ್ತಾ ಇಲ್ಲ ಅವರು. ದೇ ಎನ್ಕೌಂಟರ್ ಫ್ಯೂವರ್ ಟೆಂಪ್ಟೇಷನ್ ಬಿಕಾಸ್ ದೇ ಹ್ಯಾವ್ ಡಿಸೈನ್ಡ್ ಸಿಸ್ಟಮ್ಸ್ ದಟ್ ರೆಡ್ಯೂಸ್ ದಿ ನೀಡ್ ಫಾರ್ ಸೆಲ್ಫ್ ಕಂಟ್ರೋಲ್. ಅರ್ಥ ಆಗ್ತಾ ಇದೆ ಈ ವಿಷಯ? ಚೆನ್ನಾಗಿ ಕೇಳಿಸ್ಕೊಳ್ಳಿ ಇನ್ನೊಂದು ಸಾರಿ. ನಿಮ್ಮ ಮುಂದೆ ತುಂಬ ಡಿಸ್ಟ್ರಾಕ್ಷನ್ ಇದೆ, ಆಗಲೂ ಸಹಿತ ಅದೆಲ್ಲ ನಿಮ್ಮನ್ನು ಡಿಸ್ಟ್ರ್ಯಾಕ್ಟ್ ಮಾಡ್ತಾ ಇದ್ದಾಗಲೂ ಸಹಿತ ನೀವು ನಿಮ್ಮನ್ನು ಸೆಲ್ಫ್ ಕಂಟ್ರೋಲ್ ಮಾಡ್ಕೊಳ್ಳೋದು ಒಂದು ವಿಧಾನ. ಮೊದಲನೇ ವಿಧಾನ ಏನು? ತುಂಬ ಡಿಸ್ಟ್ರ್ಯಾಕ್ಟ್ ಮಾಡ್ತಾ ಇದೆ, ಎಲ್ಲದರಿಂದ ತಪ್ಪಿಸ್ಕೊಂಡು ಫೋಕಸ್ ಮಾಡೋದು ಒಂದು ವಿಧಾನ. ಎರಡನೇದು ಡಿಸ್ಟ್ರ್ಯಾಕ್ಷನ್ ಸೋರ್ಸ್ಗಳನ್ನು ರಿಮೂವ್ ಮಾಡೋದು. ಅಂತಂದರೆ ಸೆಲ್ಫ್ ಕಂಟ್ರೋಲ್ ನೀಡೇ ಇರಬಾರ್ದು. ನಾನು ಕಂಟ್ರೋಲ್ ಮಾಡ್ಕೊಳ್ಬೇಕು ಅನ್ನುವಂಥ ನೀಡ್ ಇರ್ತಾವಲ್ವ, ಆ ನೀಡ್ ಇರಬಾರ್ದು. ಆ ನೀಡನ್ನು ಹೇಗಾದರೂ ನಾವು ಅಂದರೆ ಸೆಲ್ಫ್ ಕಂಟ್ರೋಲಿಗೆ ಬೇಕಾದ ಯಾವುದೇ ಒಂದು ಪರಿಸ್ಥಿತಿನೇ ಬರಬಾರ್ದು. ಅದಕ್ಕೆ ಅಥ್ಲೀಟ್ಸ್ಗಳಿರಬಹುದು, ದೊಡ್ಡ ದೊಡ್ಡ ಹೈ ಪರ್ಫಾರ್ಮರ್ಸ್ಗಳೆಲ್ಲ ವಿಲ್ ಪವರ್ ಮೇಲೆ ಡಿಪೆಂಡ್ ಆಗಿರೋದಿಲ್ಲ. ಸುತ್ತಮುತ್ತಲ ಎನ್ವೈರ್ಮೆಂಟ್ ಹೇಗೆ ಮಾಡ್ಕೊಂಡಿರ್ತಾರೆ ಅಂತಂದರೆ ಅಲ್ಲಿ ಡಿಸ್ಟ್ರಾಕ್ಷನ್ನೇ ಕಡಿಮೆ ಇರುತ್ತೆ. ನಿಮಗೆ ಎಲ್ಲವನ್ನ ಇಲ್ಲಿ ಹೇಳಿರೋದನ್ನು ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಆಗದೆ ಇದ್ದರೂ ಚೆನ್ನಾಗಿ ಯೋಚನೆ ಮಾಡಿದರೆ ನಿಮ್ಮ ಹತ್ರನೂ ಸಾಧ್ಯ ಇರುತ್ತೆ ಕೆಲವೊಂದು ವಿಷಯಗಳನ್ನು ಚೆನ್ನಾಗಿ ಮಾಡಲಿಕ್ಕೆ. ಥಿಂಕ್ ಮಾಡಿ. ಪ್ರತಿಯೊಬ್ಬರಿಗೂ ಏನಾದರೂ ಒಂದು ಚೆನ್ನಾಗಿ ಉತ್ತಮಗೊಳಿಸ್ಕೊಳ್ಳಿಕ್ಕೆ ಸಾಧ್ಯ ಇದ್ದೇ ಇರುತ್ತೆ. ನೀವು ಅದನ್ನು ಗಮನಿಸ್ತಾ ಇಲ್ಲ ಅಂತಂದರೆ ನೋಡಿ, ಇನ್ನಷ್ಟು ಥಿಂಕ್ ಮಾಡಬೇಕು ಅಂತ. ಇನ್ನೊಂದು ಉದಾಹರಣೆ ನೋಡಿ. ಸ್ಟೂಡೆಂಟ್ ಎ ಎವ್ರಿ ಈವ್ನಿಂಗ್ ಡಿಸೈಡ್ಸ್ ವೆದರ್ ಟು ಸ್ಟಡಿ. ಒಂದು ವಿದ್ಯಾರ್ಥಿ ಇದ್ದಾರೆ, ಪ್ರತಿದಿನ ಸಂಜೆ ಈಗ ಸ್ಟಡಿ ಮಾಡಬೇಕಾ, ಯಾವುದು ಸ್ಟಡಿ ಮಾಡಬೇಕು, ಹೇಗೆ ಸ್ಟಡಿ ಮಾಡಬೇಕು, ಪ್ರತಿದಿನ ಸಂಜೆ ಡಿಸೈಡ್ ಮಾಡ್ತಾ ಇರ್ತಾರೆ. ಇನ್ನು ಸ್ಟೂಡೆಂಟ್ ಬಿ ಇನ್ನೊಬ್ರು ಏನು ಮಾಡ್ತಾರೆ, ಸ್ಟಡೀಸ್ ಆಟೋಮೆಟಿಕಲಿ ಎಟ್ 7 PM ಬಿಕಾಸ್ ಎವ್ರಿಥಿಂಗ್ ಇಸ್ ಆಲ್ರೆಡಿ ಪ್ರಿಪೇರ್ಡ್. ಇವರು ಡಿಸೈಡ್ ಮಾಡಲ್ಲ, ಡಿಸೈಡ್ ಮಾಡ್ತಾ ಕೂರಲ್ಲ, ಮೊದಲೇ ಇರುತ್ತೆ, ಆ್ಯಕ್ಷನಿಗೆ ಇಳಿದ್ಬಿಡ್ತಾರೆ. 7 ಗಂಟೆಗೆ ಇದು ಓದೋದು ರೆಡಿ ಆಗಿಬಿಟ್ಟಿದೆ, ಪ್ಲ್ಯಾನ್ ಮೊದಲೇ ರೆಡಿ ಆಗಿದೆ, ಡೈರೆಕ್ಟ್ ಆ್ಯಕ್ಷನ್ ಇಂಪ್ಲಿಮೆಂಟ್ ಮಾಡ್ತಾರೆ. ಇಲ್ಲಿ ವಿಲ್ ಪವರ್ ಯಾರು ಯೂಸ್ ಮಾಡಿದ್ರು? ಎ ಅನ್ನುವ ಸ್ಟೂಡೆಂಟು ಜಾಸ್ತಿ ವಿಲ್ ಪವರ್ ಯೂಸ್ ಮಾಡಿದ್ರು ಅಲ್ವಾ? ಯಾಕೆ ಹೇಳಿ? ಡಿಸೈಡ್ ಮಾಡಬೇಕು,
ಡಿಸೈಡ್ ಮಾಡೋದ್ರಲ್ಲೇ ವಿಲ್ ಪವರ್ ಖರ್ಚಾಗೋದು. ಅರ್ಥ ಆಗ್ತಾ ಇದೆಯಾ? ವಿಲ್ ಪವರ್ ವೇಸ್ಟ್ ಆಗೋದು ಯಾವಾಗ? ಡಿಸೈಡ್ ಮಾಡೋದ್ರಲ್ಲಿ. ನೀವು ತೆಗೆದುಕೊಳ್ಳುವ ಪ್ರತಿಯೊಂದು ನಿರ್ಧಾರವೂ ಸಹ ನಿಮ್ಮ ವಿಲ್ ಪವರನ್ನು ಕಡಿಮೆ ಮಾಡ್ತಾ ಹೋಗುತ್ತೆ. ನಿರ್ಧಾರ ತೆಗೆದುಕೊಳ್ಳುವ ಫ್ಯಾಕ್ಟರ್ಗಳನ್ನು ಕಡಿಮೆ ಮಾಡಿದರೆ ವಿಲ್ ಪವರ್ ವೇಸ್ಟ್ ಆಗೋದು ಕಡಿಮೆ ಆಗುತ್ತೆ. ನೋಡಿ, ಮೊದಲನೇ ಸ್ಟೂಡೆಂಟು ಜಾಸ್ತಿ ವಿಲ್ ಪವರ್ ಯೂಸ್ ಮಾಡ್ತಾ ಇದ್ದಾರೆ, ಆದರೆ ಹೆಚ್ಚು ಸಕ್ಸಸ್ಫುಲ್ ಆಗೋರು ಎರಡನೇ ಸ್ಟೂಡೆಂಟು. ಅಂದರೆ ಯಾರು ಪ್ರತಿದಿನ ಡಿಸೈಡ್ ಮಾಡದೆ ಡೈರೆಕ್ಟಾಗಿ ಆ್ಯಕ್ಷನ್ಗೆ ಇಳಿತಾರೋ ಅವರು ಸಕ್ಸಸ್ ಕಂಡುಕೊಳ್ತಾರೆ. ಹಾಗಾಗಿ ಅವರ ಕ್ಯಾರೆಕ್ಟರ್ನಲ್ಲಿ ಡಿಫ್ರೆನ್ಸ್ ಇಲ್ಲ, ಅವರು ಬಿಲ್ಡ್ ಮಾಡಿರುವ ಸಿಸ್ಟಮಲ್ಲಿ ಡಿಫ್ರೆನ್ಸ್ ಇದೆ, ಸಿಸ್ಟಮ್ ಡಿಸೈನಲ್ಲಿ. ಮತ್ತು ಹಾರ್ಡ್ ವರ್ಕ್ ಯಾಕೆ ಫೇಲ್ ಆಗುತ್ತೆ ಆವಾಗ ಅಂತಂದರೆ, ನೋಡಿ, ಈಗ ಹಾರ್ಡ್ ವರ್ಕ್ ಫೇಲ್ಸ್ ವೆನ್ ಇಟ್ ಫೈಟ್ಸ್ ಅಗೇನ್ಸ್ಟ್ ದಿ ಸ್ಟ್ರಕ್ಚರ್ ಆಫ್ ಡೈಲಿ ಲೈಫ್. ನಿಮ್ಮ ಡೈಲಿ ಲೈಫಲ್ಲಿ ತುಂಬ ಡಿಸ್ಟ್ರಾಕ್ಷನ್ ಇದೆ. ನೀವೀಗ ಓದ್ತಾ ಇರ್ತೀರಿ, ಪಕ್ಕದಲ್ಲೇ ಫೋನ್ ಇಟ್ಕೊಂಡಿರ್ತೀರಿ, ಅಥವಾ ಸ್ಟಡಿ ಸ್ಕೆಡ್ಯೂಲ್ ಇರೋದಿಲ್ಲ. ಮೊದಲೇ ಬೆಳಿಗ್ಗೆ ಇದ್ದು ಏನು ಪ್ರಿಪೇರ್ ಮಾಡಬೇಕು, ಇವತ್ತು ಯಾವ್ದು ಓದಬೇಕು ಅಂತ ನೋಡ್ತಾ ಇರ್ತೀರಿ. ಅದು ಸರಿಯಾದ ವಿಧಾನ ಅಲ್ಲ. ಪ್ರಯಾರಿಟಿ, ಯಾವ ಸಬ್ಜೆಕ್ಟಿಗೆ ಎಷ್ಟು ಆದ್ಯತೆ ಕೊಡಬೇಕು ಅಂತ ಗೊತ್ತಿರೋದಿಲ್ಲ. ಸ್ಲೀಪ್ ಚೆನ್ನಾಗಿರೋದಿಲ್ಲ. ಸ್ಲೀಪ್ನ ಬಗ್ಗೆ ಮೊದಲು ಹೇಳಿದ್ದೇನೆ, ಸ್ಲೀಪ್ ಬಹಳ ಇಂಪಾರ್ಟೆಂಟು. ರಿಕವರಿ ಆಗದೇ ಇದ್ದರೆ ಮೆಮೊರಿ ಉಳಿಯೋದಿಲ್ಲ. ಮತ್ತು ನೋ ರಿವಿಷನ್ ಸಿಸ್ಟಮ್, ಬರೀ ರೀಡಿಂಗು, ವಾಚಿಂಗ್ ವಿಡಿಯೋ ಇಷ್ಟೇ ಮಾಡ್ತಾ ಇರ್ತೀರಿ. ರಿವಿಷನ್ ಸಿಸ್ಟಮ್ಗಳನ್ನು, ಆ್ಯಕ್ಟಿವ್ ರೀಕಾಲು, ಟೆಸ್ಟನ್ನು ಟ್ರೈ ಮಾಡಿರೋದಿಲ್ಲ. ಮತ್ತು ಪ್ರತಿ ದಿವಸನೂ ಡಿಸೈಡ್ ಮಾಡ್ತಾ ಇರೋದು, ಇವತ್ತು ಯಾವುದು ಓದಲಿ, ಇವತ್ತೇನು ಚೇಂಜ್ ಮಾಡಲಿ, ಇವತ್ತು ಯಾವುದಾದ್ರು ಹೊಸದು ಮಾಡಲಾ. ಪ್ರತಿದಿನ ಹೊಸದು ಅಂತ ಇದ್ದರೆ ಯಾವತ್ತೂ ಗುರಿ ಮುಟ್ಟೋಕ್ಕಾಗೋದಿಲ್ಲ. ಹಿಡ್ಕೊಂಡಿರೋದನ್ನು ಚೆನ್ನಾಗಿ ಕಂಪ್ಲೀಟ್ ಮಾಡಬೇಕಾಗತ್ತೆ. ಇನ್ನು ಅನ್ಪ್ರೆಡಿಕ್ಟಬಲ್ ಸ್ಟಡಿ ಲೊಕೇಶನ್ ಬಹಳ ಇಂಪಾರ್ಟೆಂಟು. ಈ ಸಂದರ್ಭದಲ್ಲಿ ಇಲ್ಲಿ ಕೂತು ನಾನು ಈ ವಿಷಯ ಓದ್ತೇನೆ ಡಿಸೈಡ್ ಆಗಿಬಿಡಬೇಕು. ಪ್ರತಿದಿನ ಒಂದೊಂದು ಲೊಕೇಶನಿಗೆ ಹೋಗಿ ಓದ್ತಾ ಇದ್ದರೆ ಮೈಂಡಿಗೆ ಆವಾಗ ಒಂಥರ ಫೀಲಿಂಗ್ ಇರುತ್ತೆ, ಓಹೋ ಏನೋ ಹೊಸತನ ಇದೆ ಅಂತ ಫೀಲಿಂಗ್ ಇರುತ್ತೆ. ಆ್ಯಕ್ಚುಲಿ ಒಂದು ಹ್ಯಾಬಿಟ್ ಫಾರ್ಮೇಷನ್ ಆಗಿರೋದಿಲ್ಲ. ಸೊ ಇದೆಯಲ್ವಾ, ಎವ್ರಿ ಒನ್ ಆಫ್ ದೀಸ್ ಕ್ರಿಯೇಟ್ಸ್ ಟೈನಿ ಅಮೌಂಟ್ಸ್ ಆಫ್ ಫ್ರಿಕ್ಷನ್ ಅನ್ನೋ ಕಾನ್ಸೆಪ್ಟ್ ಕೇಳಿದ್ದೀರಾ? ಅಂದರೆ ಫಿಸಿಕ್ಸಲ್ಲಿ ಬರುತ್ತೆ ಇದು. ಫ್ರಿಕ್ಷನ್ ಅಂತಂದರೆ ನಮ್ಮ ಹಾಗೂ ಆ ಕಾರ್ಯದ ನಡುವೆ ಒಂದು ಫ್ರಿಕ್ಷನ್ ಇದೆ, ಸ್ವಲ್ಪ ಅಡೆತಡೆಗಳಿದೆ. ನಮ್ಗದು ಮಾಡ್ಲಿಕ್ಕೆ ಇಷ್ಟ ಇಲ್ಲ, ಆದರೂ ಏನೋ ಒಂದು ಮಾಡಲೇಬೇಕಲ್ಲ ಅಂತ ಮಾಡೋದು. ಮತ್ತು ಈ ಟಾಸ್ಕ್ ನೋಡಿದ ತಕ್ಷಣ ಮನಸ್ಸಿನಲ್ಲಿ ಇದು ಮಾಡಬೇಕಲ್ವಾ ಈಗ ಅಂತ ಒಂದು ರೆಸಿಸ್ಟೆನ್ಸ್ ಕ್ರಿಯೇಟ್ ಆಗೋದು. ಇನ್ನು ಟೈನಿ ಫ್ರಿಕ್ಷನ್ ರಿಪೀಟೆಡ್ ಹಂಡ್ರೆಡ್ಸ್ ಆಫ್ ಟೈಮ್ಸ್ ಬಿಕಮ್ಸ್ ಮ್ಯಾಸಿವ್ ಪರ್ಫಾರ್ಮೆನ್ಸ್ ಲಾಸ್. ಟೈನಿ ಫ್ರಿಕ್ಷನ್ಗಳು ಪದೇ ಸಿಗ್ತಾ ಇದ್ದರೆ, ಎದುರಾಗ್ತಾ ಇದ್ದರೆ ದೊಡ್ಡ ಪ್ರಮಾಣದಲ್ಲಿ ಪರ್ಫಾರ್ಮೆನ್ಸ್ ಲಾಸ್ ಆಗುತ್ತೆ ಮುಂದೆ. ಇದನ್ನು ಬಿಹೇವಿಯರ್ ಸೈಂಟಿಸ್ಟ್ಗಳು ಏನಂತ ಕರೀತಾರೆ ಅಂತಂದರೆ ಚಾಯ್ಸ್ ಆರ್ಕಿಟೆಕ್ಚರ್. ಅಂದರೆ ಸ್ಮಾಲ್ ಎನ್ವೈರ್ಮೆಂಟಲ್ ಚೇಂಜಸ್ ಪ್ರೊಡ್ಯೂಸಿಂಗ್ ಸರ್ಪ್ರೈಸಿಂಗ್ಲಿ ಲಾರ್ಜ್ ಬಿಹೇವಿಯರಲ್ ಡಿಫ್ರೆನ್ಸ್. ಎನ್ವೈರ್ಮೆಂಟಲಿ ಚೇಂಜ್ ಆದ ತಕ್ಷಣ ಬಿಹೇವಿಯರಲ್ಲಿ ದೊಡ್ಡ ಪ್ರಮಾಣದ ಬದಲಾವಣೆ ಆಗ್ತಾ ಹೋಗುತ್ತೆ. ಇನ್ನು ಕೆಲವು ಸೈಂಟಿಫಿಕ್ ಪ್ರಿನ್ಸಿಪಲ್ಗಳನ್ನು ನೋಡೋದು ಮಾತ್ರ ಅಲ್ಲ, ಅಪ್ಲೈ ಮಾಡ್ಕೊಳ್ಳಿ ಅಥವಾ ತಿಳ್ಕೊಳ್ಳಿ ಕರೆಕ್ಟಾಗಿ. ಮೊದಲನೇ ಪ್ರಿನ್ಸಿಪಲ್, ಬ್ರೈನ್ ಮಿನಿಮೈಸಸ್ ಕಾಗ್ನಿಟಿವ್ ಎಫರ್ಟ್. ನಮ್ಮ ಬ್ರೈನ್ ಇರೋದು ಬಾಡಿಯ 2% ಮಾತ್ರ ವೇಟಲ್ಲಿ, ಆದರೆ ಎನರ್ಜಿ ಕನ್ಸ್ಯೂಮ್ ಮಾಡೋದು 20%. ಅದಕ್ಕೋಸ್ಕರನೇ ಹೇಳ್ತಾ ಇರೋದು, ಥಿಂಕಿಂಗ್ ಅನ್ನೋದು ಮೆಟಬಾಲಿಕಲಿ ಎಕ್ಸ್ಪೆನ್ಸಿವ್. ಅದು ಬ್ರೈನ್ ಏನು ಮಾಡುತ್ತೆ, ಪದೇ ಶಾರ್ಟ್ ಕಟ್ಟಿಗೆ ಹುಡುಕ್ತಾ ಇರುತ್ತೆ. ಶಾರ್ಟ್ ಕಟ್ಟು ಮುಂದೆ ಹ್ಯಾಬಿಟ್ ಆಗಿ ಕನ್ವರ್ಟ್ ಆಗುತ್ತೆ. ಲೇಜಿನೆಸ್ ಅಂತ ನಾವು ಹೇಳ್ತೇವೆ, ಆದರೆ ಅಷ್ಟೇ ಇರೋದಿಲ್ಲ, ಅದ್ರ ಹಿಂದ್ಗಡೆ ತುಂಬ ರೀಸನ್ ಇರುತ್ತೆ. ಈಗ ಒಂದು ಫಾರೆಸ್ಟಿಗೆ ಹೋಗ್ತಾ ಇದ್ದೀರಿ ಅಂತ ಇಟ್ಕೊಳ್ಳಿ. ಮೊದಲು ಆ ಫಾರೆಸ್ಟಲ್ಲಿ ಒಂದು ಹಾದಿನೇ ಗೊತ್ತಿರೋದಿಲ್ಲ, ಹಾದಿ ಹುಡ್ಕೋದು ಕಷ್ಟ ಆಗಿರುತ್ತೆ. ಆದರೆ ಅದೇ ಫಾರೆಸ್ಟಿಗೆ ಹೋಗಿ 100ನೇ ಸಾರಿ ಹೋಗಬೇಕಾದ್ರೆ ನಿಮಗೆ ಮೈಂಡ್ ಯಾವುದೇ ರೀತಿ ಕನ್ಫ್ಯೂಷನ್ ಆಗೋದಿಲ್ಲ. ಯಾಕಂದರೆ ನ್ಯೂರಲ್ ಪಾತ್ವೇ, ಮೈಂಡ್ ಒಳಗಡೆ ಈ ನರ ವ್ಯೂಹಗಳಿರ್ತಾವಲ್ವ, ಅದು ಆಲ್ರೆಡಿ ಬಲಗೊಂಡ್ಬಿಟ್ಟಿದೆ. ಹಾಗಾಗಿ ಎಷ್ಟು ರಿಪೀಟ್ ಮಾಡ್ತಿರೋ ನಿಮ್ಮ ಬಿಹೇವಿಯರನ್ನು ಅದು ಬ್ರೈನಲ್ಲಿ ಆಟೋಮೇಟ್ ಆಗ್ತಾ ಹೋಗುತ್ತೆ. ಅಂದರೆ ಪದೇ ಒಂದು ಕೆಲಸವನ್ನು ಒಂದೇ ಸ್ಥಳದಲ್ಲಿ ಒಂದೇ ರೀತಿ ಮಾಡ್ತಾ ಹೋದರೆ ಬ್ರೈನಿಗೆ ರೆಸಿಸ್ಟೆನ್ಸ್ ಇರೋದಿಲ್ಲ. ಉದಾಹರಣೆಗೆ ಸಿಂಪಲ್ ಎಕ್ಸಾಂಪಲ್ ನೋಡಿ, ಬೆಳಿಗ್ಗೆ ಹಲ್ಲುಜ್ಜೋದಕ್ಕೆ ಯಾರಿಗಾದರೂ ವಿಲ್ ಪವರ್ ಬೇಕಾ? ನನ್ನ ಪ್ರಕಾರ ಯಾರಿಗೂ ಬೇಡ. ಇಲ್ಲಿರೋರಲ್ಲಿ, ನೋಡ್ತಾ ಇರೋರಲ್ಲಿ ಬೆಳಿಗ್ಗೆ ಎದ್ದ ತಕ್ಷಣ ಹಲ್ಲುಜ್ಜೋದು ಆಟೋಮೇಟ್ ಆಗಿಬಿಟ್ಟಿದೆ. ಯಾಕಂತಂದರೆ ಇಷ್ಟು ವರ್ಷದಿಂದ ಅದು ಬ್ರೈನಿಗೆ ಫಿಕ್ಸ್ ಆಗಿಬಿಟ್ಟಿದೆ. ಅದಕ್ಕೆ ಏನೂ ವಿಲ್ ಪವರ್ ಬೇಡ. ಸೊ ದಿಸ್ ಈಸ್ ವೈ ಕ್ರಿಯೇಟಿಂಗ್ ಗುಡ್ ಹ್ಯಾಬಿಟ್ಸ್ ಇನಿಷಿಯಲಿ ಫೀಲ್ಸ್ ಡಿಫಿಕಲ್ಟ್ ಬಟ್ ಲೇಟರ್ ಫೀಲ್ಸ್ ಆಲ್ಮೋಸ್ಟ್ ಎಫರ್ಟ್ಲೆಸ್. ಹ್ಯಾಬಿಟ್ ಫಾರ್ಮೇಷನ್ ಇದೆಯಲ್ವಾ, ಅಟಾಮಿಕ್ ಹ್ಯಾಬಿಟ್ಸ್ ಅನ್ನುವಂಥ ಬುಕ್ಕೇ ಇದೆ, ಬೇಕಿದ್ರೆ ಓದ್ಬೋದು. ಸೊ ಎಲ್ಲ ನಾನ್ ಫಿಕ್ಷನ್ ಬುಕ್ ಏನೇನು ಇಂಪಾರ್ಟೆಂಟ್ ಇದೆಯೋ ಎಲ್ಲ ಬುಕ್ಗಳ ಇಂಪಾರ್ಟೆಂಟ್ ಕಾನ್ಸೆಪ್ಟನ್ನು ಈ ಸೀರೀಸ್ನಲ್ಲಿ ನಾನು ಹೇಳ್ತಾ ಇದ್ದೇನೆ.
ಇಂಪ್ಲಿಮೆಂಟ್ ಮಾಡೋದು ನಿಮಗೆ ಬಿಟ್ಟಿದ್ದು. ಸೊ ಒಂದು ಗುಡ್ ಹ್ಯಾಬಿಟನ್ನು ಸ್ಟಾರ್ಟ್ ಮಾಡೋದು ಕಷ್ಟ, ಆದರೆ ಯಾವಾಗ ಅದು ಕಂಟಿನ್ಯೂಸ್ ಆಗಿ ಕಂಟಿನ್ಯೂ ಮಾಡ್ತಾ ಇರ್ತೇವೋ, ಅಂದರೆ ಕನ್ಸಿಸ್ಟೆಂಟಾಗಿ ಕಂಟಿನ್ಯೂ ಮಾಡ್ತೇವೋ, ಆವಾಗ ಕೆಲವು ತಿಂಗಳುಗಳ ನಂತರ ಅದು ಎಫರ್ಟ್ಲೆಸ್ ಆಗುತ್ತೆ. ಅದಕ್ಕೆ ಯಾವುದೇ ವಿಲ್ ಪವರ್ ಬೇಕಾಗೋದಿಲ್ಲ. ಎರಡನೇ ಪ್ರಿನ್ಸಿಪಲ್ ನೋಡಿ, ಡಿಸಿಷನ್ ಫಟೀಗ್ ಇಸ್ ರಿಯಲ್ ಬಟ್ ಆಫನ್ ಓವರ್ ಸ್ಟೇಟೆಡ್ ಅಲ್ವಾ. ಮೊದಲೆಲ್ಲ ರಿಸರ್ಚ್ ಏನು ಹೇಳ್ತಾ ಇತ್ತು ಅಂತಂದರೆ, ತುಂಬ ಡಿಸಿಷನ್ ಮಾಡೋದ್ರಿಂದ ಆಮೇಲೆ ಸೆಲ್ಫ್ ಕಂಟ್ರೋಲ್ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಇದ್ರು. ಕೆಲವು ಸಪೋರ್ಟ್ ಮಾಡುತ್ತೆ ಈ ಐಡಿಯಾವನ್ನು, ಯಾಕಂದರೆ ಸ್ಟ್ರೆಸ್ಫುಲ್ ಸೆಟ್ಟಿಂಗ್ಸ್ ಅಥವಾ ಕಾಂಪ್ಲೆಕ್ಸ್ ಸಿಚುವೇಶನಲ್ಲಿ. ಆದರೆ ಈಗಿನ ರೀಸೆಂಟ್ ರಿಸರ್ಚ್ ಏನು ಹೇಳುತ್ತೆ ಅಂತಂದರೆ, ದ ಎಫೆಕ್ಟ್ ಇಸ್ ಸ್ಮಾಲರ್ ಆ್ಯಂಡ್ ಮೋರ್ ಕಾಂಟೆಕ್ಸ್ಟ್ ಡಿಪೆಂಡೆಂಟ್ ದ್ಯಾನ್ ಒರಿಜಿನಲಿ ಬಿಲೀವ್ಡ್. ಅಂದರೆ ಇದರಿಂದ ಏನು ಗೊತ್ತಾಗೋದು, ಎವ್ರಿ ಅನ್ನೆಸೆಸರಿ ಡಿಸಿಷನ್ ಕ್ರಿಯೇಟ್ಸ್ ಕಾಗ್ನಿಟಿವ್ ಲೋಡ್. ಆವಾಗಲೇ ಹೇಳಿದಾಗೆ ಸರಿಯಾದ ಡಿಸಿಷನ್ ನಮಗೆ ಒಳ್ಳೆಯದನ್ನು ಮಾಡಿದರೆ, ಅನ್ನೆಸೆಸರಿ ಡಿಸಿಷನ್ ಇರ್ತಾವಲ್ವ. ಉದಾಹರಣೆಗೆ ಏನು, ಶುಡ್ ಐ ಸ್ಟಡಿ ನಾವು, ಈಗ ಸ್ಟಡಿ ಮಾಡಬೇಕಾ, ಯಾವ ಸಬ್ಜೆಕ್ಟು, ಯಾವ ಬುಕ್ಕು, ಯಾವ ಚಾಪ್ಟರು, ಎಲ್ಲಿ ಕೂತ್ಕೋಬೇಕು, ರಿವೈಸ್ ಮಾಡಬೇಕಾ, ಕ್ವಶನ್ ಸಾಲ್ವ್ ಮಾಡಬೇಕಾ. ಇದೇ ಕ್ವಶನ್ ನಿಮಗೆ ಪ್ರತಿದಿನ ಬರ್ತಾ ಇದೆ ಅಂತಂದರೆ ನಿಮ್ಮ ಸಿಸ್ಟಮ್ ಸರಿಯಾಗಿಲ್ಲ, ಬಹಳ ಬೇಗ ಸರಿಪಡಿಸ್ಕೊಳ್ಳಿ. ಹೇಗೆ ಸರಿಪಡಿಸ್ಕೊಳ್ಳೋದು, ಟೇಬಲ್ ಮೇಲೆ ಕೂತ ಮೇಲೆ ನಿಮ್ಗೆ ಕ್ವಶನ್ ಬರಬಾರ್ದು. ತುಂಬ ಜನರಿಗೆ ಈಗಾಗಲೇ ಹೇಳಿದ್ದೇನೆ, ಹಿಂದಿನ ದಿನ ರಾತ್ರಿಯೇ ಪ್ಲ್ಯಾನ್ ಮಾಡಿ ಇಟ್ಕೊಳ್ಳಿ, ಆ ಪ್ಲ್ಯಾನನ್ನು ಎಕ್ಸಿಕ್ಯೂಟ್ ಮಾಡಿ, ಡೈರೆಕ್ಟಾಗಿ ಎಕ್ಸಿಕ್ಯೂಟ್ ಮಾಡಬೇಕು. ಪ್ಲ್ಯಾನೇ ನೋಡ್ತಾ ಇದ್ದರೆ ನಿಮ್ಗೆ ಅಲ್ಲಿ ತನಕ ಮನಸ್ಸು ಹೋಗಿಬಿಡುತ್ತೆ. ವಿತಿನ್ 10 ಸೆಕೆಂಡ್ಸ್ ಸ್ಟಾರ್ಟ್ ಮಾಡಿಬಿಡಬೇಕು ಪ್ಲ್ಯಾನ್ ಇದ್ದ ಮೇಲೆ. ಓಕೆನಾ, ರಿವೈಸ್ ಮಾಡೋದಾ, ಕ್ವಶನ್ ಸಾಲ್ವ್ ಮಾಡೋದಾ, ಈ ಥರ ಅನ್ನೆಸೆಸರಿ ಡಿಸಿಷನನ್ನು ಸ್ಟಡಿಗಿಂತ ಮೊದಲೇ ನೀವು ತಗೋಬೇಕು ಅಂತಂದರೆ, ಮೆಂಟಲ್ ಎನರ್ಜಿ ಹ್ಯಾಸ್ ಆಲ್ರೆಡಿ ಬೀನ್ ಸ್ಪೆಂಟ್. ಮೈಂಡಿನ ಎನರ್ಜಿ ಆಲ್ರೆಡಿ ಸ್ಪೆಂಡ್ ಆಗಿಬಿಟ್ಟಿದೆ. ದೊಡ್ಡ ದೊಡ್ಡ ಪರ್ಫಾರ್ಮರ್ಗಳೆಲ್ಲ ಅಥವಾ ಸಕ್ಸಸ್ಫುಲ್ ಪೀಪಲ್ ಏನು ಮಾಡ್ತಾರೆ, ಈ ಡಿಸಿಷನನ್ನು ಮೊದಲೇ ಬಿಫೋರ್ ಹ್ಯಾಂಡ್ ಏನು ಮಾಡ್ತಾರೆ, ರಿಮೂವ್ ಮಾಡಿಬಿಡ್ತಾರೆ. ಡಿಸೈಡ್ ಮಾಡಲಿಕ್ಕೆ ಅಥವಾ ಆ ವಿಲ್ ಪವರ್ ಖರ್ಚು ಮಾಡಲಿಕ್ಕೆ ಅವರು ಮುಂದಾಗೋದಿಲ್ಲ. ಮೂರನೇದು, ಹ್ಯಾಬಿಟ್ಸ್ ಆರ್ ಕಾಂಟೆಕ್ಸ್ಟ್ ಡಿಪೆಂಡೆಂಟ್. ನೋಡಿ, ಬಿಹೇವಿಯರ್ ಇಸ್ ಆಫನ್ ಟ್ರಿಗರ್ಡ್ ಬೈ ಕಾಂಟೆಕ್ಸ್ಟ್ ರ್ಯಾದರ್ ದೆನ್ ಕಾನ್ಷಿಯಸ್ ಇಂಟೆನ್ಷನ್. ಬಿಹೇವಿಯರ್ ಅಂತಂದರೆ ಸೇಮ್ ಚೇರ್, ಸೇಮ್ ರೂಮು, ಸೇಮ್ ಡೆಸ್ಕು, ಅದೇ ಟೈಮು, ಸೇಮ್ ನೋಟ್ಬುಕ್ ಅಲ್ವಾ. ಇದೆಲ್ಲ ಒಂದು ಕ್ಯೂ ಥರ. ನಿಮಗೆ ಇಂಥ ಸಂದರ್ಭದಲ್ಲಿ ಇದನ್ನು ಮಾಡ್ತೇನೆ ಅಂತ ಒಂದ್ಸಾರಿ ಫಿಕ್ಸ್ ಆಗಿ ಕೆಲವು ದಿನ ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದರೆ, ಆಮೇಲೆ ಬ್ರೈನೇ ಪ್ರೆಡಿಕ್ಟ್ ಮಾಡುತ್ತೆ. ಅಂದರೆ ಇಲ್ಲಿ ಕೂತ್ಕೊಂಡಾಗ ನಾನು ಸ್ಟಡಿ ಮಾಡಬೇಕು, ಇಲ್ಲಿ ಕೂತ್ಕೊಂಡ ಮೇಲೆ ಫೋಕಸ್ ಆಗಿರಬೇಕಷ್ಟೆ, ಬೇರೆದೇನೋ ನಾನಿಲ್ಲಿ ಹೇಳಬಾರ್ದು. ಬ್ರೈನಿಗೆ ಅದು ಗೊತ್ತಾಗ್ಬಿಡುತ್ತೆ. ಟ್ರೈ ಮಾಡಿ ನೋಡಿ, ಆದರೆ ಇದನ್ನು ಮಾಡಲಿಕ್ಕೆ ತಿಂಗ್ಳುಗಟ್ಟಲೆ ಬೇಕು. ಆವಾಗ ನಿಮಗೆ ಓಹೋ ಅಷ್ಟೆಲ್ಲ ದಿನ ಯಾರು ಮಾಡ್ತಾರೆ ಅಂತ ಇದ್ದರೆ, ದಯವಿಟ್ಟು ಇಂಥ ಎಕ್ಸಾಮನ್ನು ಕೈಗೆತ್ಕೋಬೇಡಿ. ಯಾಕಂದರೆ ಈ ಎಕ್ಸಾಮ್ಗಳಲ್ಲಿ ಕನ್ಸಿಸ್ಟೆಂಟ್ ಆಗಿರೋರು, ಸಿಸ್ಟಮ್ಗಳನ್ನು ಬಿಲ್ಡ್ ಮಾಡಿರೋರು ಮುಂದಿರ್ತಾರೆ. ಸೊ ಆ ಒಂದು ಸ್ಥಳದಲ್ಲಿ ಇದನ್ನು ಮಾಡಬೇಕು ಅಂತ ಬ್ರೈನಿಗೆ ಮೊದಲೇ ಕ್ಲೂ ಸಿಕ್ಕಿದ್ರೆ ಅಥವಾ ಅಲ್ಲಿ ಆಲ್ರೆಡಿ ಫಿಕ್ಸ್ ಆಗಿದ್ದರೆ, ಆ್ಯಕ್ಟಿವೇಶನ್ ಎನರ್ಜಿ ರೆಡ್ಯೂಸ್ ಆಗ್ತಾ ಹೋಗುತ್ತೆ. ಬಿಹೇವಿಯರ್ ಅಂದರೆ ಮುಂದೆ ನೀವು ಮಾಡಲಿಕ್ಕಿದ್ದೀರಲ್ವಾ, ಇಲ್ಲಿ ಕೂತ್ಕೊಂಡ್ಮೇಲೆ ಓದಬೇಕು, ಆ ಓದೋದಕ್ಕೆ ಬ್ರೈನ್ ರೆಡಿ ಆಗಿಬಿಡುತ್ತೆ. ಬಿಹೇವಿಯರ್ ಬಿಕಮ್ಸ್ ಈಸಿಯರ್. ನೆಕ್ಸ್ಟ್, ಫ್ರಿಕ್ಷನ್ಸ್ ಡಿಟರ್ಮೈನ್ ಬಿಹೇವಿಯರ್. ಅಂದರೆ ಬಿಹೇವಿಯರಲ್ ಎಕಾನಮಿಕ್ಸ್ ಏನು ಹೇಳುತ್ತೆ ಅಂದರೆ, ಪೀಪಲ್ ಟೆಂಡ್ ಟುವರ್ಡ್ ದಿ ಆಪ್ಷನ್ಸ್ ರಿಕ್ವೈರಿಂಗ್ ದ ಲೀಸ್ಟ್ ಎಫರ್ಟ್. ಯಾವಾಗಲೂ ಹಾಗೆ ಅಲ್ವಾ, ಕಡಿಮೆ ಪೇಜಿನ ನೋಟ್ಸ್ ಬೇಕು, ಮತ್ತು ಸಮ್ಮರೈಸ್ಡ್ ಪಾಯಿಂಟ್ಸ್ ಬೇಕು, ಮತ್ತು ನೋಡೋದು, ವಿಡಿಯೋ ನೋಡೋದು, ಓದೋದು, ಇದೆಲ್ಲ ಈಸಿ. ಹಾಗಾಗಿನೇ ಲೀಸ್ಟ್ ಎಫರ್ಟನ್ನು ಬ್ರೈನ್ ಹುಡುಕ್ತಾ ಇರುತ್ತೆ. ಸೋಷಿಯಲ್ ಮೀಡಿಯಾ ಒಂದು ಟ್ಯಾಪ್ ಮಾಡಿದರೆ ಸಾಕು, ನಿಮಗೆ ಲೈಕ್ಸು, ಫಾಲೋವರ್ಸು ಹೆಚ್ಚಾಗಬಹುದು, ಅಲ್ಲಿ ಬಂದ್ಕೊಂಡು ನೋಟಿಫಿಕೇಷನ್ ಬರ್ತಾ ಇರುತ್ತೆ. ಆದರೆ ಒಂದು ಟೆಕ್ಸ್ಟ್ ಬುಕ್ಕಿಗೆ ಬೋರ್ಡ್ ಓಪನ್ ಮಾಡಬೇಕು, ಬುಕ್ಕನ್ನು ಅರೇಂಜ್ ಮಾಡಬೇಕು, ನೋಟ್ಸ್ ಹುಡುಕಬೇಕು, ಪಕ್ಕದಲ್ಲಿ ಮೊಬೈಲ್ ಇದೆ, ಇನ್ನೊಂದು ಕಡೆ ಬುಕ್ ಹುಡುಕಬೇಕು. ಯಾವುದು ಈಸಿ, ಯಾವುದು ಬೇಗ ನಿಮ್ಮ ಮನಸ್ಸನ್ನು ಗೆದ್ದು ಬಿಡುತ್ತೆ? ಸೋಷಿಯಲ್ ಮೀಡಿಯಾ. ನಾಟ್ ಬಿಕಾಸ್ ಸೋಷಿಯಲ್ ಮೀಡಿಯಾ ಇಸ್ ಇರ್ರೆಸಿಸ್ಟೇಬಲ್ ಅಲ್ವಾ, ಬಿಕಾಸ್ ಫ್ರಿಕ್ಷನ್ ಡಿಫರ್ಸ್. ಸೋಷಿಯಲ್ ಮೀಡಿಯಾಕ್ಕೆ ಬಹಳ ಫ್ರಿಕ್ಷನ್ ಏನು ಬೇಡ, ಅದನ್ನು ಡಿಸೈನ್ ಮಾಡಿರೋರು ಆಲ್ರೆಡಿ ನಮ್ಮ ಬ್ರೈನನ್ನು ರಿಸರ್ಚ್ ಮಾಡಿರೋರು. ನಾವು ನೋಡಿದ ತಕ್ಷಣ, ಒಂದು ಸೌಂಡ್ ಬಂದ ತಕ್ಷಣ ಅದನ್ನು ಓಪನ್ ಮಾಡ್ತೇವೆ, ಏನಿದೆ ಅಂತ ನೋಡ್ತೇವೆ. ನಾವು ಡಿಸ್ಟ್ರಾಕ್ಟ್ ಆಗಿ ಅದನ್ನು ನೋಡಬೇಕು ಅಂತಾನೆ ಅದನ್ನು ಡಿಸೈನ್ ಮಾಡಿದ್ದಾರೆ. ಇದನ್ನು ತಿಳ್ಕೊಳ್ಳಿ, ಪದೇ ಪದೇ ಹೇಳ್ತಾ ಇದ್ದೇನೆ, ಡಿಸೈನ್ ಆ ಥರನೇ ಮಾಡಿದ್ದಾರೆ. ಹಾಗಾಗಿ ಮೊಬೈಲ್ ಹತ್ತಿರ ಇಟ್ಕೊಂಡಷ್ಟು ಡಿಸ್ಟ್ರಾಕ್ಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕಂದರೆ ಅದಕ್ಕೆ ಫ್ರಿಕ್ಷನ್ ಬೇಡ. ಅದಕ್ಕೆ ಹೋಲಿಸಿದರೆ ಬುಕ್ಕನ್ನು ಓದಲಿಕ್ಕೆ ಫ್ರಿಕ್ಷನ್ ಜಾಸ್ತಿ ಇರುತ್ತೆ, ಮನಸ್ಸಿಗೆ ಅಷ್ಟು ಸುಲಭ ಅಲ್ಲ.
ಸ್ಮಾಲೆಸ್ಟ್ ಇನ್ಕನ್ವೀನಿಯನ್ಸ್ ಚೇಂಜಸ್ ಬಿಹೇವಿಯರ್ ಮೋರ್ ದೆನ್ ಮೋಸ್ಟ್ ಪೀಪಲ್ ರಿಯಲೈಸ್. ಸಣ್ಣ ಇನ್ಕನ್ವೀನಿಯನ್ಸ್ ಇದೆಯಲ್ವಾ, ಒಂದು ಸಾರಿ ನೋಡಿಬಿಡೋಣ, ಒಂದು 2 ನಿಮಿಷ ನೋಡಿಬಿಡೋಣ ಮೊಬೈಲನ್ನು ಅನ್ನೋದೇ ದೊಡ್ಡ ಪ್ರಮಾಣದ ಟೈಮನ್ನು ವೇಸ್ಟ್ ಮಾಡುತ್ತೆ. ಮತ್ತು ಫೀಡ್ಬ್ಯಾಕ್, ಬ್ರೈನು ಕಾನ್ಸ್ಟೆಂಟಾಗಿ ಪ್ರೆಡಿಕ್ಟ್ ಮಾಡ್ತಾ ಇರುತ್ತೆ ಮತ್ತು ಅಪ್ಡೇಟ್ ಆಗ್ತಾ ಇರುತ್ತೆ. ಅಂದರೆ ಅದಕ್ಕೆ ಪ್ರೆಡಿಕ್ಷನ್ ಎರರ್ ಲರ್ನಿಂಗ್ ಅಂತ ಕರೀತಾರೆ. ಫೀಡ್ಬ್ಯಾಕ್ ಇಲ್ಲದೇನೆ ಇಂಪ್ರೂವ್ಮೆಂಟು ಡ್ರಾಮ್ಯಾಟಿಕಲಿ ಸ್ಲೋ ಆಗ್ತಾ ಹೋಗುತ್ತೆ. ಸುಮ್ಮನೆ ಸ್ಟಡಿ ಹಾರ್ಡ್ ಅಂತ ಅಂದ್ಕೊಂಡು ಓದ್ತಾ ಇರೋರು ಏನು ಮಾಡಿಬಿಡ್ತಾರೆ, ಅವ್ರ ಪ್ರಕಾರ ಓದ್ತಾ ಇರ್ತಾರೆ. ನೀವು ಎಷ್ಟೇ ದಿನ ಈ ಥರ ಎಫರ್ಟ್ ಹಾಕಿದ್ರು ಕೊನೆಗೆ ಸಕ್ಸಸ್ಫುಲ್ ಆಗಲಿಲ್ಲ ಅಂತಂದರೆ ಆಮೇಲೆ ಇಷ್ಟು ವರ್ಕ್ ಮಾಡಿದ್ದೆ, ಸ್ಟಡಿ ಮಾಡಿದ್ದೆ, ಸ್ಯಾಕ್ರಿಫೈಸ್ ಮಾಡಿದ್ದೆ ಅಂತ ಹೇಳಿದರೆ ಅದು ಪ್ರಯೋಜನ ಇರೋದಿಲ್ಲ. ಹಾಗಾಗಿ ಫೀಡ್ಬ್ಯಾಕ್ ಇಂಪಾರ್ಟೆಂಟು. ಅದಕ್ಕೋಸ್ಕರನೇ ನಿಮಗೆ AI ಹೇಗೆ ಟೆಸ್ಟ್ ತಗೊಳ್ಳೋದು ಅಂತೆಲ್ಲ ಹೇಳ್ತಾ ಇರೋದು. ಆದಷ್ಟು ಟೆಸ್ಟು ಅಟೆಂಡ್ ಮಾಡಿ, ಆದಷ್ಟು ನೀವೇ ಆನ್ಸರ್ ರೈಟಿಂಗ್ ಮಾಡಿ ಅಂತ ಹೇಳೋದು. ಯಾಕಂದರೆ ಅದು ನಿಮ್ಮ ಮನಸ್ಸಿಗೆ ಒಂದು ಫೀಡ್ಬ್ಯಾಕ್ ಕೊಡುತ್ತೆ. ಟೆಸ್ಟ್ ತಗೊಂಡಾಗ MCQ ತಪ್ಪಾಗ್ತಾ ಇದೆ, ತಿಳ್ಕೋಬೇಕು ಸರಿಯಾಗಿ, ಇಂಗ್ಲೀಷ್ ಇಂಪ್ರೂವ್ ಮಾಡ್ಕೋಬೇಕು ಅಂತ ಹೇಳ್ತಾ ಇದೆ. ಆನ್ಸರ್ ರೈಟಿಂಗ್ ಬರೀಬೇಕಾದ್ರೆ ಓಹೋ ನನಗೆ ಆನ್ಸರ್ ಇನ್ನೂ ಹೊಳಿತಾ ಇಲ್ಲ, ಇನ್ನೂ ಓದಬೇಕಿತ್ತು, ಗೊತ್ತಾಗುತ್ತೆ ಅದು. ಸ್ಟೂಡೆಂಟ್ಸ್ ಹೂ ರೆಗ್ಯುಲರ್ಲಿ ಟೆಸ್ಟ್ ದೆಮ್ಸೆಲ್ವ್ಸ್ ರಿಸೀವ್ ಕಾನ್ಸ್ಟೆಂಟ್ ಇನ್ಫಾರ್ಮೇಷನ್ ಅಬೌಟ್ ಮಿಸ್ಟೇಕ್ಸ್. ಯಾರು ತುಂಬ ಟೆಸ್ಟ್ ತಗೋತಾರೋ ಅವರಿಗೆ ತುಂಬ ಇನ್ಫಾರ್ಮೇಷನ್ ಸಿಗುತ್ತೆ ಅವ್ರ ಬಗ್ಗೆನೇ. ಮನೋಜ್ ಸರ್ ಅವರದ್ದು ಕೇಳಿರ್ಬೋದು, ಅವರು ಹೇಳಿದ್ದಾರೆ ತುಂಬ ವಿಡಿಯೋದಲ್ಲೂ. ಅರೌಂಡ್ 40,000 MCQ ಸಾಲ್ವ್ ಮಾಡಿದ್ದಾರೆ ಅವರು. ಅದರ ಅರ್ಥ ಎಲ್ಲ ಟಾಪಿಕ್ ಅವರಿಗೆ ಗೊತ್ತಿದೆ ಅಂತಲ್ಲ, ರಿವರ್ಸ್ ಇಂಜಿನಿಯರಿಂಗ್ ಅಂತ ಕರೀತಾರೆ. MCQ ಸಾಲ್ವ್ ಮಾಡಿ ಆದಮೇಲೆ ಆ ವಿಷಯವನ್ನು ತಿಳ್ಕೊಳ್ಳೋದು ಮತ್ತೆ ಸಾಲ್ವ್ ಮಾಡೋದು. ಸೊ ಈ ರೀತಿ ಪ್ಯಾಟರ್ನ್ ನೀವು ಮಾಡ್ತಾ ಹೋದರೆ ಬ್ರೈನಿಗೆ ಗೊತ್ತಾಗುತ್ತೆ ಒಂದು MCQ ಸಾಲ್ವ್ ಮಾಡುವಾಗ ಎಲ್ಲಿ ತಪ್ಪು ಮಾಡ್ತಾ ಇದ್ದಾನೆ, ಮತ್ತು ಕ್ವಶನ್ ಆನ್ಸರ್ ಹೇಗೆ ಆ ಟೈಪಿಂದನೇ ಹೇಗೆ ಬಹಳ ಬೇಗ ಸಾಲ್ವ್ ಮಾಡೋದು. ತುಂಬ ಬೆನಿಫಿಟ್ ಇದೆ. ಹಾಗಾಗಿ ಯಾರು ಆ ಥರ ಟೆಸ್ಟ್ ತಗೊಳ್ತಾರೋ ಅವರ ಬ್ರೈನು ಬಹಳ ಬೇಗ ಎಫಿಷಿಯೆಂಟಾಗಿ ಅಪ್ಡೇಟ್ ಆಗ್ತಾ ಹೋಗುತ್ತೆ. ಅದಕ್ಕೆ ಆ್ಯಕ್ಟಿವ್ ರೀಕಾಲು ಅನ್ನೋದನ್ನು ತುಂಬ ಸಾರಿ ಹೇಳೋದು. ಮತ್ತು ಎವ್ರಿ ಸಿಸ್ಟಮ್ ಹ್ಯಾಸ್ ಎ ಡಿಫಾಲ್ಟ್ ಔಟ್ಕಮ್. ನಿಮ್ಮ ರೂಮನ್ನು ಅಬ್ಸರ್ವ್ ಮಾಡಿ, ಪ್ರತಿಯೊಂದು ಏನೇನೋ ಎನ್ಕರೇಜ್ ಮಾಡ್ತಾ ಇರುತ್ತೆ. ನೀವು ಬೆಡ್ಡನ್ನು ನೋಡಿದರೆ ಬಂದು ಇಲ್ಲಿ ಸ್ಲೀಪ್ ಮಲ್ಕೋಬಿಡು ಅಂತ ಹೇಳ್ತಾ ಇರುತ್ತೆ. ಫೋನನ್ನು ನೋಡಿದರೆ ಬಂದು ಸ್ಕ್ರೋಲ್ ಮಾಡು, ಇದನ್ನು ನೋಡು ಅಂತ ಹೇಳ್ತಾ ಇರುತ್ತೆ. ಡೆಸ್ಕ್ ಇದೆ, ಅದು ನಿಮಗೆ ಸ್ಟಡಿ ಮಾಡು ಅಂತ ಹೇಳುತ್ತೆ. ಕಿಚನ್ನಿಗೆ ಹೋದರೆ ಅಲ್ಲಿ ಏನಾದರೂ ತಿನ್ನು ಅಂತ ಅದು ಎನ್ಕರೇಜ್ ಮಾಡ್ತಾ ಇರುತ್ತೆ. ಅಂದರೆ ನಿಮ್ಮ ಸುತ್ತಮುತ್ತ ಇರೋದೆಲ್ಲ ನಿಮ್ಮನ್ನು ಯಾವುದೋ ಒಂದು ಕೆಲಸಕ್ಕೆ ಎನ್ಕರೇಜ್ ಮಾಡ್ತಾ ಇರುತ್ತೆ. ಯುವರ್ ಎನ್ವೈರ್ಮೆಂಟ್ ಕಾನ್ಸ್ಟೆಂಟ್ಲಿ ವೋಟ್ಸ್ ಫಾರ್ ಸರ್ಟೆನ್ ಬಿಹೇವಿಯರ್ಸ್ ವೆದರ್ ಯು ನೋಟಿಸ್ ಆರ್ ನಾಟ್. ನೀವು ಅಬ್ಸರ್ವ್ ಮಾಡಿ ಮಾಡದೇ ಇರಿ, ಮನಸ್ಸಿನೊಳಗಡೆ ಅನ್ಕಾನ್ಷಿಯಸ್ಲಿ ಇದಾಗ್ತಾನೆ ಇರುತ್ತೆ. ಯುವರ್ ಫ್ಯೂಚರ್ ಈಸ್ ಪಾರ್ಟ್ಲಿ ಎಂಬೆಡೆಡ್ ಇನ್ ಯುವರ್ ಸರೌಂಡಿಂಗ್ಸ್. ಹಾಗಾಗಿ ಮುಂದೆ ನೀವು ಎಲ್ಲಿ ಹೋಗ್ತೀರಿ, ಏನು ಮಾಡಬಹುದು ಅನ್ನೋದು ನೀವಿರೋ ಎನ್ವೈರ್ಮೆಂಟಿಂದ ಡಿಸೈಡ್ ಆಗ್ತಾ ಇರುತ್ತೆ. ಸುತ್ತಮುತ್ತಲು ತುಂಬ ಡಿಸ್ಟ್ರಾಕ್ಷನ್ನು, ಈ ಮೇಲ್ಗಡೆ ಹೇಳಿದ್ನಲ್ವಾ, ಏನೇನೋ ತುಂಬ ಎನ್ಕರೇಜ್ಮೆಂಟ್ ನಿಮಗೆ ಅದೇ ಜಾಸ್ತಿ ಆಗಿಬಿಟ್ಟಿದೆ ಅಂತಂದರೆ, ಮತ್ತು ಪ್ರತಿಯೊಂದು ಎನ್ಕರೇಜ್ಮೆಂಟಿಗೂ ನೀವು ಹೋಗುಡ್ತಾ ಬೆಡ್ ಕಂಡ ತಕ್ಷಣ ಮಲ್ಕೊಬಿಡೋದು, ಮೊಬೈಲ್ ಕಂಡ ತಕ್ಷಣ ಸ್ಕ್ರೋಲ್ ಮಾಡೋದು, ನೋಟಿಫಿಕೇಶನ್ ಬಂದ ತಕ್ಷಣ ಓಪನ್ ಮಾಡೋದು, ಈ ಥರ ಸಿಸ್ಟಮನ್ನು ನಿಮ್ಮ ಮುಂದೆ ಇಟ್ಕೊಂಡಿದ್ದೀರಿ ಅಂತಂದರೆ ಮುಂದೆ ಇದು ನಿಮಗೆ ಹೊಡೆತವನ್ನು ಕೊಡಬಹುದು. ಇನ್ನು ವಿಲ್ ಪವರ್ ಈಸ್ ಪುವರ್ ಸ್ಕೇಲಿಂಗ್ ಸ್ಟ್ರಾಟಜಿ ಅಲ್ವಾ. ಸಪೋಸ್ ಸ್ಟಡಿಂಗ್ ರಿಕ್ವೈರ್ಸ್ ಎನಾರ್ಮಸ್ ಸೆಲ್ಫ್ ಕಂಟ್ರೋಲ್ ಎವ್ರಿ ಸಿಂಗಲ್ ಡೇ, ಕ್ಯಾನ್ ಯು ಸಸ್ಟೈನ್ ದಟ್ ಫಾರ್ 2 years? ಪ್ರತಿದಿನ ನಿಮ್ಮನ್ನು ನೀವು ಸೆಲ್ಫ್ ಕಂಟ್ರೋಲ್ ಮಾಡ್ಕೋಬೇಕು ಅಂತಂದರೆ 2 ವರ್ಷಗಳ ಕಾಲ ಸೆಲ್ಫ್ ಕಂಟ್ರೋಲ್ ಮಾಡ್ಕೊಳ್ಳೋದು ನೀವು ಅಂದ್ಕೊಂಡಿರೋದು ಬೇರೆ ಥರ ಇರಬಹುದು, ಆದರೆ ಸೈನ್ಸ್ ಹೇಳೋದು ಇದು. ಸಿಸ್ಟಮ್ಗಳು ಸ್ಕೇಲ್ ಆಗುತ್ತೆ, ಸೆಲ್ಫ್ ಕಂಟ್ರೋಲ್ ಅಲ್ಲ. ವಿಲ್ ಪವರ್ ಬಹಳ ದಿನ ಲಿಮಿಟೆಡ್ ಆಗಿರೋದು, ಅದು ಬಹಳ ದಿನ ಯೂಸ್ ಆಗೋದಿಲ್ಲ. ಒಂದು 2-3 ದಿನ, 1 ವಾರ ಫುಲ್ಲು ಅಂದರೆ ಎನರ್ಜೆಟಿಕ್ ಆಗಿ ಓದೋದು ಒಳ್ಳೆ ನಿಮಗೆ ಫೀಲಿಂಗ್ ಕೊಡಬಹುದು. ಆದರೆ ಸಿಸ್ಟಮ್ ಡೆವಲಪ್ ಮಾಡಿಕೊಂಡ್ರೆ ವಿಲ್ ಪವರ್ ಯೂಸ್ ಮಾಡಬೇಕಾದ ಅವಶ್ಯಕತೆ ಇರೋದಿಲ್ಲ. ಬ್ರಷಿಂಗ್ ಬಗ್ಗೆ ಅವಾಗ ಎಕ್ಸಾಂಪಲ್ ಕೊಟ್ಟಿದ್ದೆ. ಇನ್ನು ಐಡೆಂಟಿಟಿ ಎಮರ್ಜಸ್ ಆಫ್ಟರ್ ಬಿಹೇವಿಯರ್. ತುಂಬ ಜನ ಏನು ಅಂದ್ಕೊಂಡಿರ್ತಾರೆ ಅಂತಂದರೆ, ಐ ವಿಲ್ ಬಿಕಮ್ ಡಿಸಿಪ್ಲಿನ್ಡ್ ದೆನ್ ಐ ವಿಲ್ ಸ್ಟಡಿ. ನಾನು ಒಂದು ಡಿಸಿಪ್ಲಿನ್ಡ್ ವ್ಯಕ್ತಿ ಆಗ್ತೇನೆ, ಆಮೇಲೆ ಸ್ಟಡಿ ಮಾಡ್ತೇನೆ ಅಂತ. ಆದರೆ ನಿಜವಾಗ್ಲೂ ಆಗೋದೇನು ರಿವರ್ಸ್. ರಿಪೀಟೆಡಾಗಿ ಸ್ಟಡಿ ಮಾಡ್ತಾ ಇದ್ದರೆ ನಿಮಗೆ ಒಂದು ಡಿಸಿಪ್ಲಿನ್ಡ್ ವ್ಯಕ್ತಿಯ ಐಡೆಂಟಿಟಿ ಕ್ರಿಯೇಟ್ ಆಗುತ್ತೆ. ಐ ಆಮ್ ಸಮ್ ಒನ್ ಹೂ ಸ್ಟಡೀಸ್, ಅದು ಮೊದಲು ಬರಬೇಕು ಮನಸ್ಸಿನಲ್ಲಿ. ನಾನು ಸ್ಟಡಿ ಮಾಡ್ತೇನೆ. ಸ್ಟಡಿ ಮಾಡ್ತಾ ಮಾಡ್ತಾ ನಿಮ್ಮ ಎಫರ್ಟ್ ನಿಮಗೆ ಮೋಟಿವೇಟ್ ಮಾಡಬೇಕು, ನಿಮ್ಮ ಎಫರ್ಟ್ ನಿಮ್ಮನ್ನು ಇನ್ಸ್ಪೈರ್ ಮಾಡಬೇಕು. ಆ್ಯಕ್ಚುಲಿ ಮೊಬೈಲ್ ನೋಡಿದಾಗ, ಸ್ಕ್ರೋಲ್ ಮಾಡಿದಾಗ, ಅಥವಾ ಯಾರಾದರೂ ಮೆಸೇಜ್ ಮಾಡಿದಾಗ ಯಾವ ಡೋಪಮಿನ್ ಸಿಗುತ್ತೋ ಅದು ಚೀಪ್ ಡೋಪಮಿನ್.
ಅಂದರೆ ಅದನ್ನು ನೋಡಿದಾಗ ನಮ್ಮ ಮೆದುಳಿನಲ್ಲಿ ಒಂದು ಕೆಮಿಕಲ್ ರಿಲೀಸ್ ಆಗುತ್ತೆ, ಅದು ಚೀಪ್ ಡೋಪಮೀನ್. ಅಂದರೆ ವಿಶೇಷ ಅಂತಂದರೆ ಅದೇ ಡೋಪಮೀನ್ ನೀವು ಯಾವುದಾದ್ರೂ ಕೆಲಸವನ್ನು ಚೆನ್ನಾಗಿ ಮಾಡಿದಾಗ, ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡಿದಾಗ, ಅಥವಾ ಓದಿದಾಗ ಆ್ಯಕ್ಟಿವ್ ರಿಕಾಲ್ ಮಾಡಿದಾಗ, ಓದೋದು ಅಂತಂದರೆ ಆ್ಯಕ್ಟಿವ್ ರಿಕಾಲು, ಕ್ವಶನ್ ಸಾಲ್ವ್ ಮಾಡೋದು, ಈ ಥರ ಹೇಳ್ತಾ ಇರೋದು, ಎಕ್ಸಾಮ್ ಅಟೆಂಡ್ ಮಾಡಿದಾಗ ಆವಾಗಲೂ ರಿಲೀಸ್ ಆಗುತ್ತೆ ಆ ಡೋಪಮೀನು. ಹಾಗಾಗಿ ನಿಮ್ಮ ಐಡೆಂಟಿಟಿ ಮೊದಲು ಹೇಗಿರುತ್ತೆ ಅನ್ನೋದು ನಿಮ್ಮ ಆ್ಯಕ್ಷನಿಂದ ಡಿಸೈಡ್ ಆಗುತ್ತೆ. ಕಂಪ್ಲೀಟಾಗಿ ನಾನು ಒಂದು ಒಳ್ಳೆ ವ್ಯಕ್ತಿ ಆಗ್ತೇನೆ, ಪರಿಪೂರ್ಣ ವ್ಯಕ್ತಿ ಆಗ್ತೇನೆ, ಆಮೇಲೆ ಓದಲಿಕ್ಕೆ ಸ್ಟಾರ್ಟ್ ಮಾಡ್ತೇನೆ ಅಂತಂದರೆ ಅದು ಆಗೋದಿಲ್ಲ. ಮೊದಲು ಓದಲಿಕ್ಕೆ ಕೂತ್ಕೊಳ್ಳಿ, ಆಮೇಲೆ ನಿಧಾನವಾಗಿ ಒಂದೊಂದು ಸ್ಟೇಜು ನಿಮ್ಗೆ ಕಾಣಿಸ್ತಾ ಹೋಗುತ್ತೆ. ನೆಕ್ಸ್ಟ್, ಗುಡ್ ಸಿಸ್ಟಮ್ ಸರ್ವೈವ್ ಬ್ಯಾಡ್ ಡೇಸ್. ಚೆನ್ನಾಗಿರೋ ಸಿಸ್ಟಮ್ ಇದ್ದರೆ ನೋಡಿ ಅದು ಸರ್ವೈವ್ ಆಗುತ್ತೆ. ಮೋಸ್ಟ್ ಪ್ರೊಡಕ್ಟಿವಿಟಿ ಅಡ್ವೈಸ್ ಅಸ್ಯೂಮ್ಸ್ ಪರ್ಫೆಕ್ಟ್ ಕಂಡೀಷನ್ಸ್. ತುಂಬ ಸಾರಿ ಏನು ಹೇಳ್ತಾರೆ, ನಿಮಗೆ ಇವತ್ತಿನ ಇಂತಿಷ್ಟು ಓದಬೇಕು ಎಲ್ಲ ಕಡೆ ಹೇಳ್ತಾರೆ. ಆದರೆ ನಿಜವಾಗ್ಲೂ ನೀವು ನಿಮ್ಮ ಲೈಫನ್ನು ನೋಡಿದರೆ ಸ್ಲೀಪ್ ಸರಿಯಾಗಿರೋದಿಲ್ಲ, ಸ್ಟ್ರೆಸ್ ಇರುತ್ತೆ, ಫ್ಯಾಮಿಲಿ ಫಂಕ್ಷನ್ಸ್ ಮಿಡ್ಲಲ್ಲಿರುತ್ತೆ, ಆರೋಗ್ಯದ ಸಮಸ್ಯೆ ಬರುತ್ತೆ, ಅನ್ಎಕ್ಸ್ಪೆಕ್ಟೆಡ್ ವರ್ಕ್ ಬರಬಹುದು, ಬೇರೆ ಎಲ್ಲೋ ಟ್ರಾವೆಲ್ ಮಾಡಬೇಕಾಗಬಹುದು. ಇದು ರಿಯಲ್ ಲೈಫ್ ಸಿಚುವೇಶನ್ಸ್ ಅಲ್ವಾ? ಎಲ್ಲ ಪರ್ಫೆಕ್ಟಾಗಿ ನಡೀತಾ ಇರೋದಿಲ್ಲ ಯಾರ ಜೀವನದಲ್ಲೂ. ಈ ಗುಡ್ ಸಿಸ್ಟಮ್ಸ್ ಡೋಂಟ್ ರಿಕ್ವೈರ್ ಪರ್ಫೆಕ್ಟ್ ಮೋಟಿವೇಶನ್. ಒಳ್ಳೆ ಸಿಸ್ಟಮ್ ಅನ್ನೋದು ಪರ್ಫೆಕ್ಟ್ ಮೋಟಿವೇಶನ್ ಸಿಚುವೇಶನನ್ನು ಕಾಯ್ತಾ ಇರೋದಿಲ್ಲ. ದೇ ಹ್ಯಾವ್ ಮಿನಿಮಮ್ ವಯಬಲ್ ಬಿಹೇವಿಯರ್ಸ್. ಅಂದರೆ ಏನು, ಇವತ್ತು 10 ಅವರ್ ಓದ್ತೇನೆ ಅನ್ನೋಕ್ಕಿಂತ ಸಿಸ್ಟಮ್ಗಳು ಹೇಗಿರುತ್ತೆ, ಒಂದು ಪೇಜ್ ಓದ್ತೇನೆ ನೋಡಿ, ಕ್ರಿಸ್ಟಲ್ ಕ್ಲಿಯರ್ ಸ್ಪೆಸಿಫಿಕ್ ಗೋಲ್. ಅರ್ಥ ಆಗ್ತಾ ಇದೆಯಾ? ಒಂದು ಪೇಜ್ ಓದ್ತೇನೆ, ಸ್ಟಾರ್ಟ್ ಮಾಡ್ತೇನೆ, 5 ಕ್ವಶನ್ ಸಾಲ್ವ್ ಮಾಡ್ತೇನೆ, ನಿನ್ನೆ ಫ್ಲ್ಯಾಶ್ ಕಾರ್ಡು, ನಿನ್ನೆ ಯಾವುದಾದ್ರೂ ಕ್ವಶನ್ ಇದ್ದರೆ ರಿವ್ಯೂ ಮಾಡ್ತೇನೆ. ಚಿಕ್ಕ ಚಿಕ್ಕ ಪಾಯಿಂಟ್ಗಳನ್ನು ಸ್ಪೆಸಿಫಿಕ್ ಆಗಿ ನಾವು ಅಡಾಪ್ಟ್ ಮಾಡ್ಕೊಳ್ಳೋದ್ರ ಕಡೆ ಫೋಕಸ್ ಮಾಡ್ತಾ ಇದ್ದೇವೆ. ಕಂಪ್ಲೀಟಾಗಿ 10 ತಾಸು 15 ತಾಸು ಈ ಥರ ಏನು ಅನ್ಸರ್ಟೇನ್ ಆಗಿ ಏನೇನೋ ಹೇಳ್ತಾ ಇಲ್ಲ. ಆ ಥರ ಸಣ್ಣ ಸಣ್ಣ ಕೆಲಸಗಳನ್ನು ಕನ್ಸಿಸ್ಟೆಂಟಾಗಿ ಮಾಡ್ತಾ ಹೋದರೆ ನಿಮ್ಮದೇ ಆದ ಐಡೆಂಟಿಟಿ ಡೆವಲಪ್ ಆಗ್ತಾ ಹೋಗುತ್ತೆ. ಆ ಸಿಸ್ಟಮ್ಗಳೇ ಮುಂದೆ ಕಾಂಪೌಂಡ್ ಆಗುತ್ತೆ. ಅಂದರೆ ನಾಲೆಜ್ ಕಾಂಪೌಂಡ್ಸ್. ಇವಾಗ ಕಂಪೌಂಡಿಂಗ್ ಅಂತಂದರೆ ಇವತ್ತೇನಲ್ಲಿ ಇನ್ವೆಸ್ಟ್ ಮಾಡಿದ್ದೀರೋ ಮುಂದೆ ಬಡ್ಡಿ ಸಮೇತ ನಿಮಗೆ ಅದು ವಾಪಸ್ ಬರುತ್ತೆ. ನಾಲೆಜ್ ಇರಬಹುದು, ಬರೀ ದುಡ್ಡು ಮಾತ್ರ ಅಲ್ಲ, ಹ್ಯಾಬಿಟ್ಸ್, ಅಟೆನ್ಷನ್, ಕಾನ್ಫಿಡೆನ್ಸ್, ಪ್ರತಿಯೊಂದು ಸಹ. ಒನ್ ಎಕ್ಸ್ಟ್ರಾ ರಿವಿಷನ್ ಒಂದು ವೀಕಿಗೆ ಒಂದು ಸಾರಿ ನೀವು ಮಾಡಿದ್ರು ಅದೇ ಪ್ರತಿ ವೀಕ್ ಮಾಡ್ತಾ ಹೋದರೆ ತುಂಬ ದೊಡ್ಡ ಪ್ರಮಾಣದಲ್ಲಿ ನಿಮ್ಗೆ ಹೆಲ್ಪ್ ಆಗುತ್ತೆ. ಆಫ್ಟರ್ 2 years ಡಿಫ್ರೆನ್ಸ್ ಬಿಕಮ್ಸ್ ಎನಾರ್ಮಸ್. ಇವತ್ತು 1 ವಾರ ಅಲ್ವಾ, ವಾರದಲ್ಲಿ 1 ದಿನ ಮಾಡದಿದ್ರೆ ಏನು ಅಂತ ನೀವು ಜಸ್ಟ್ ನೆಗ್ಲೆಕ್ಟ್ ಮಾಡಿದ್ರು ಸೈಕಲ್ ಬ್ರೇಕ್ ಆಯಿತು. ಬ್ರೇಕ್ ಆಗಿರೋ ಸೈಕಲ್ ಮತ್ತೆ ಸ್ಟಾರ್ಟ್ ಮಾಡಬೇಕು. ಅದು ಇನ್ನೊಂದು ಸಾರಿ ಮತ್ತೆ ವಿಲ್ ಪವರ್ ವೇಸ್ಟ್ ಮಾಡುತ್ತೆ. ಪ್ರಾಕ್ಟಿಕಲ್ ಸಿಸ್ಟಮ್ ಅಂತಂದರೆ ಹೇಗೆ? ಹಾಗಾದರೆ ಎಷ್ಟೊತ್ತು ಸಿಸ್ಟಮ್ ಅಂತ ಇಷ್ಟೆಲ್ಲ ಹೇಳಿದ್ನಲ್ವಾ. ದ ಪರ್ಫಾರ್ಮೆನ್ಸ್ ಆಪರೇಟಿಂಗ್ ಸಿಸ್ಟಮ್ ಅಂತಂದರೆ ಏನು ಅಂತಂದರೆ ಮೋಟಿವೇಶನ್ ಚೇಸ್ ಮಾಡೋದಲ್ಲ. ಇಲ್ಲಿ ಹೇಗಿರುತ್ತೆ ಅಂದರೆ ಮೊದಲನೇ ಲೇಯರು ಎನ್ವೈರ್ಮೆಂಟನ್ನು ಡಿಸೈನ್ ಮಾಡೋದು. ನಿಮ್ಮ ಸರೌಂಡಿಂಗನ್ನು ಮೊದಲು ಫಿಕ್ಸ್ ಮಾಡ್ಕೊಳ್ಳಿ. ಡಿಸೈನ್ ಯುವರ್ ಸರೌಂಡಿಂಗ್ಸ್ ಬಿಫೋರ್ ರಿಲೈಯಿಂಗ್ ಆನ್ ಡಿಸಿಪ್ಲಿನ್. ಡಿಸಿಪ್ಲಿನ್ ಆಮೇಲೆ, ಮೊದಲು ನಿಮ್ಮ ಸರೌಂಡಿಂಗನ್ನು ಸರಿ ಮಾಡ್ಕೊಳ್ಳಿ. ಅಂದರೆ ನಿಮ್ಮ ಸುತ್ತಮುತ್ತ ಏನಿದೆ ಅಂತ ನೋಡಿ. ಕೀಪ್ ಓನ್ಲಿ ದಿ ಕರೆಂಟ್ ಸಬ್ಜೆಕ್ಟ್ ಆನ್ ಯುವರ್ ಡೆಸ್ಕ್. ಏನನ್ನ ಓದಬೇಕು ಅಂತ ಮೊದಲೇ ಡಿಸೈಡ್ ಮಾಡಿದಿರೋ ನಿಮಗೆಲ್ಲ ಅಟ್ಲೀಸ್ಟ್ ಹಿಂದಿನ ದಿನ ರಾತ್ರಿ ಆದರೂ ಗೋಲನ್ನು ಅಥವಾ ನಿಮ್ಮ ಗುರಿಯನ್ನು ಬರೆದಿಟ್ಕೊಳ್ಳಿ ಅಂತ ಹೇಳಿದ್ದಾನೆ. ಹಾಗಾಗಿ ನಿಮ್ಮ ಡೆಸ್ಕ್ ಮೇಲೆ ಏನು ಮಾಡಬೇಕು ಅದು ಮಾತ್ರ ಇರಬೇಕು. ಪ್ಲೇಸ್ ಯುವರ್ ಫೋನ್ ಔಟ್ಸೈಡ್ ಆರ್ಮ್ಸ್ ರೀಚ್ ಆರ್ ಇನ್ ಅನದರ್ ರೂಮ್ ಡ್ಯೂರಿಂಗ್ ಸ್ಟಡಿ ಬ್ಲಾಕ್ಸ್. ಓದಬೇಕಾದ್ರೆ ಮೊಬೈಲನ್ನು ದೂರ ಇಡಬೇಕು, ಕಣ್ಣಿಗೆ ಕಾಣಿಸ್ಬಾರ್ದು. ಒಂದು ವೇಳೆ ಮೊಬೈಲೇ ನೋಡಬೇಕು ನಿಮಗೆ, ಅಥವಾ ಮೊಬೈಲಲ್ಲೇ ವಿಡಿಯೋ ನೋಡ್ತಾ ಇರ್ತೀರಿ ಅಂತಂದರೆ ನೋಟಿಫಿಕೇಶನ್ ಆಫ್ ಆಗಿರಬೇಕು. ನೀವು ಓಪನ್ ಮಾಡಿರೋ ಆ್ಯಪನ್ನು ಬಿಟ್ಟು ಬೇರೆ ಯಾವ ಆ್ಯಪ್ ಆ್ಯಕ್ಸೆಸ್ ಮಾಡೋಕ್ಕಾಗಬಾರ್ದು. ಅದನ್ನು ಮಾಡಬಹುದು, ಮೊಬೈಲಲ್ಲಿ ಹುಡುಕಿ ಈಸಿಯಾಗಿ ಮಾಡಬಹುದು. ಅದಕ್ಕೆಲ್ಲ ಆಲ್ರೆಡಿ ಯೂಟ್ಯೂಬಲ್ಲಿ ತುಂಬ ವೀಡಿಯೋಗಳಿದೆ. ಡಿಜಿಟಲ್ ವೆಲ್ಬೀಯಿಂಗ್ ಅಂತ ಇದೆ, ಹೋಗಿ ಮೊಬೈಲಲ್ಲಿ ಸರ್ಚ್ ಮಾಡಿ ನೋಡಿ. ಹಾಗಾಗಿ ನಿಮ್ಮ ಕೈ ಅಥವಾ ನೀವು ಓದ್ತಾ ಇದ್ದರೆ ಅದರ ಮೇಲೆ ಮಾತ್ರ ಫೋಕಸ್ ಮಾಡೋದು. ಸುತ್ತಮುತ್ತ ಮೊಬೈಲ್ ನಿಮಗೆ ಡಿಸ್ಟ್ರಾಕ್ಟ್ ಮಾಡ್ತಾ ಇರಬಾರ್ದು. ಮೊಬೈಲಲ್ಲೇ ನೋಡ್ತಾ ಇದ್ದೀರಿ ಅಂತಂದರೆ ಎಲ್ಲ ಅನ್ನೆಸೆಸರಿ ಆ್ಯಪನ್ನು ಬ್ಲಾಕ್ ಮಾಡೋದು. ಅದಕ್ಕೆ ಟೂಲ್ಸ್ಗಳಿದೆ. ಮತ್ತು ಕುತ್ಕೊಂಡ ಮೇಲೆ ಮತ್ತೆ ಎಲ್ಲ ಮಿಡ್ಲಲ್ಲಿ ಓಡ್ತಾ ಇರೋದಲ್ಲ, ಸ್ಟೇಷ್ನರಿಗೆ, ನೀರಿಗೋಸ್ಕರ, ನೋಟ್ಸು, ಅಲ್ಲಲ್ಲಿ ಮಿಡ್ಲಲ್ಲಿ ಹೋಗ್ತಾ ಇದ್ದರೆ ಫ್ಲೋ ಬ್ರೇಕ್ ಆಗುತ್ತೆ. ಮನಸ್ಸಿಗೆ ಒಂದು ವಿಷಯದಲ್ಲಿ ತೊಡಗಿಸ್ಕೊಳ್ಳಿಕ್ಕೆ ಟೈಮ್ ಬೇಕು. ತೊಡಗಿಸ್ಕೊಂಡ ಮೇಲೆ ಅದು ತನ್ನಿಂದ ತಾನೇ ನಿಮ್ಮನ್ನೇ ಮುಂದೆ ಕರ್ಕೊಂಡು ಹೋಗುತ್ತೆ. ಆದರೆ ಫ್ಲೋ ಬರೋಕ್ಕಿಂತ ಮೊದಲೇ ನೀವು ಅವಾಗವಾಗ ಎದ್ದು ಹೋಗ್ತಾ ಇದ್ದರೆ ನೀರಿಗೋಸ್ಕರ, ನೋಟ್ಸಿಗೋಸ್ಕರ,
ಆವಾಗ ಫ್ಲೋ ಬ್ರೇಕ್ ಆಗುತ್ತೆ. ಹಾಗಾಗಿ ಮೊದಲೇ ಅದನ್ನು ಸುತ್ತಮುತ್ತ ಇಟ್ಕೊಳ್ಳಿ. ಮತ್ತು ಸೇಮ್ ಸ್ಟಡಿ ಲೊಕೇಶನ್ ಯೂಸ್ ಮಾಡೋದು ಒಳ್ಳೆಯದು. ಆವಾಗ ಕಾಂಟೆಕ್ಸ್ಚುವಲ್ ಕ್ಯೂ ಸಿಗ್ತಾ ಹೋಗುತ್ತೆ ನಿಮ್ಮ ಮನಸ್ಸಿಗೆ, ಫ್ರಿಕ್ಷನ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಮೊದಲು ಸರೌಂಡಿಂಗ್ ಸರಿ ಮಾಡ್ಕೊಳ್ಳಿ. ಆಮೇಲೆ ಟೈಮ್ ಅಲ್ವಾ, ಇನ್ಸ್ಟೆಡ್ ಆಫ್ ಆಸ್ಕಿಂಗ್ ವಾಟ್ ಶುಡ್ ಐ ಸ್ಟಡಿ ಟುಡೇ, ಡಿಸೈಡ್ ಇನ್ ಅಡ್ವಾನ್ಸ್. ವೀಕ್ಲಿ ಪ್ಲ್ಯಾನ್ ಮಾಡಿಕೊಂಡ್ರು ಒಳ್ಳೆಯದು. ಅಟ್ಲೀಸ್ಟ್ ಹಿಂದಿನ ರಾತ್ರಿ ಮಲ್ಕೊಳ್ಳೋಕ್ಕಿಂತ ಮುಂಚೆ ಆದರೂ ಪ್ಲ್ಯಾನ್ ಮಾಡ್ಕೊಳ್ಳಿ. ಫಿಕ್ಸ್ಡ್ ಟೈಮ್ ಬ್ಲಾಕ್ ಇರಲಿ. ಅದಾಗಿಲ್ಲ ಅಂತಂದರೆ ನೆಕ್ಸ್ಟ್ ಟೈಮಿಗೆ ಅದನ್ನು ಶಿಫ್ಟ್ ಮಾಡಲೇಬೇಕಾಗುತ್ತೆ. ಕೆಲವೊಂದು ಸಾರಿ ಅಲ್ಲಿ ನಾವು ಅಂದ್ಕೊಂಡದ್ದು ಆಗಿರುತ್ತೆ ಅಂತಲ್ಲ, ಅಂದರೆ ಅಟ್ಲೀಸ್ಟ್ ಆ ಸಬ್ಜೆಕ್ಟನ್ನು ಟಚ್ ಮಾಡಬೇಕು ಅಂತ ನಾ ಹೇಳೋದು. 1 ಅವರ್ ಒಂದು ಸಬ್ಜೆಕ್ಟಿಗೆ ಕೊಟ್ಟಿದ್ದೀರಿ, ಪಾಲಿಟಿ ಅಂತ. ಆಮೇಲೆ ನಿಮ್ಗೆ ಯಾವುದೋ ಕೆಲಸ ಬಂತು, 1 ಅವರ್ನಲ್ಲಿ 40 ನಿಮಿಷ ಆ ಬೇರೆ ಯಾವುದೋ ಕೆಲಸಕ್ಕೆ ಹೋಗ್ಬಿಡ್ತು. ಉಳಿದಿರೋದು ಏನೋ ಒಂದು 20 ಮಿನಿಟ್ಸ್ ಹೋಯಿತು, ಅಥವಾ 20 ಮಿನಿಟ್ಸ್ ಮಾತ್ರ ಇರೋದು ಅಂದ್ಕೊಂಡು ಎಲ್ಲ ಸ್ಕಿಪ್ ಮಾಡಿಬಿಡೋದಲ್ಲ. 20 ಮಿನಿಟ್ಸಲ್ಲಿ ಎಷ್ಟಾಗುತ್ತೆ ಅಷ್ಟನ್ನೇ ಕೊಡಿ. ಮುಂದಿನ ಅವರು ನೆಕ್ಸ್ಟ್ ಸಬ್ಜೆಕ್ಟ್ ಸ್ಟಾರ್ಟ್ ಆಗಬೇಕು. ಕಂಪ್ಲೀಟಾಗಿ ಹೋಗಿದೆ ಅಂತಂದರೆ 1 ಅವರ್ ಕೊಟ್ಟಿದ್ರಿ, 1 ಅವರ್ ಹೋಯಿತು ಅಂತಂದರೆ ಆ ಸಬ್ಜೆಕ್ಟು ನಾಳೆಗೆ ಮುಂದೂಡಬೇಕಾಗತ್ತೆ. ಉಳಿದಿರೋ ಟೈಮನ್ನು ಯಾವುದಕ್ಕೆ ಅಲಾಟ್ ಮಾಡಿದ್ದೀರಿ ಅದನ್ನು ನೀವು ಕೊಡಬೇಕಾಗತ್ತೆ. ಅಥವಾ 5 ನಿಮಿಷ ಒಂದು ಸಾರಿ ಓವರ್ವ್ಯೂ, ಇವತ್ತಿದನ್ನು ಓದಬೇಕಿತ್ತಲ್ವಾ ಅಂತ ಒಂದು ಸಾರಿ ಓವರ್ವ್ಯೂ ಮಾಡಿದ್ರೆ ಮನಸ್ಸಿಗೆ ಒಳ್ಳೆಯದು, ಅಂದರೆ ಬ್ರೈನಲ್ಲಿ ಇರಲಿಕ್ಕೆ. ಯಾವ ಚಾಪ್ಟರು ಇದೆಲ್ಲ ಮೊದಲೇ ಡಿಸೈಡ್ ಆಗಿರಬೇಕು. 1 ನಿಮಿಷ. ಎಸ್, ಕೇಳಿಸ್ತಾ ಇರ್ಬೋದು ಅಂದ್ಕೊಂಡಿದ್ದೇನೆ, ಸ್ಟಕ್ ಆಗಿತ್ತು. ಓಕೆ, ಸೊ ಮೊದಲೇ ಡಿಸೈಡ್ ಆಗಿರಬೇಕು. ಆವಾಗ ಡಿಸಿಷನ್ ಮೇಕಿಂಗ್, ಆ ಒಂದು ವಿಲ್ ಪವರ್ ಲಿಮಿಟೆಡ್ ಆಗಿರೋದು ನೀವು ಚೆನ್ನಾಗಿ ಯೂಸ್ ಮಾಡ್ಕೋಬಹುದು. ಮತ್ತು ಲರ್ನಿಂಗ್ ಸಿಸ್ಟಮ್ ಮೊದಲೇ ಹೇಳಿದೆ ಇದರ ಬಗ್ಗೆ ಅಲ್ವಾ. ಸ್ಟಡಿ ಸೆಷನ್ ಹೇಗಿರಬೇಕಂತಂದರೆ, ಮೊದಲನೇದು ಅಂಡರ್ಸ್ಟ್ಯಾಂಡಿಂಗ್, ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ಳೋದು. ಆಮೇಲೆ ರೀಕಾಲ್ ಮಾಡ್ಕೊಳ್ಳೋದು, ಅದನ್ನು ನೋಡಿದೆ ಅಪ್ಲೈ ಮಾಡೋದು, ಎಲ್ಲಿ ಕ್ವಶನ್ ಸಾಲ್ವ್ ಮಾಡೋದು ಅಥವಾ ಆನ್ಸರ್ ರೈಟಿಂಗ್ನಲ್ಲಿ. ಆಮೇಲೆ ರಿಫ್ಲೆಕ್ಟ್ ಮಾಡೋದು, ಮಿಸ್ಟೇಕನ್ನು ಐಡೆಂಟಿಫೈ ಮಾಡಿಕೊಂಡು ವೀಕ್ ಏರಿಯಾಗಳನ್ನು ಇಂಪ್ರೂವ್ ಮಾಡ್ಕೊಳ್ಳೋದು. ಈ ಸೈಕಲಲ್ಲಿ ಲರ್ನಿಂಗ್ ಆಗ್ತಾ ಇರುತ್ತೆ, ನಾಟ್ ಒನ್ ಟೈಮ್ ಎಕ್ಸ್ಪೋಜರ್. ಪದೇ ಪದೇ ಬುಕ್ಕನ್ನು ಓದ್ತಾ ಇರೋದ್ರಿಂದ ಯಾವುದೇ ಉಪಯೋಗ ಇಲ್ಲ. ನೀವು ಫೀಡ್ಬ್ಯಾಕ್ ಲೂಪ್ ನೋಡಿ, ಪ್ರತಿದಿನ ಎಷ್ಟು ಅವರು ಫೋಕಸ್ಡ್ ಆಗಿ ಓದಿದ್ರಿ, ಎಷ್ಟು ಕ್ವಶನ್ ಸೆಷನ್ ಅಥವಾ ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಮಾಡಿದ್ದೀರಿ, ಕ್ವಶನ್ ಎಷ್ಟು ಸಾಲ್ವ್ ಆಯಿತು, ರಿವಿಷನ್ ಕಂಪ್ಲೀಟ್ ಆಗಿರೋದು ಎಷ್ಟು, ಇದನ್ನು ಟ್ರ್ಯಾಕ್ ಮಾಡಿ. ಪ್ರತಿ ವೀಕಲ್ಲಿ ಮಾಕ್ ಟೆಸ್ಟಲ್ಲಿ ಎಷ್ಟು ಸ್ಕೋರ್ ಬಂತು, ಮತ್ತು ಎರರ್ ಎಲ್ಲೆಲ್ಲ ಆಗ್ತಾ ಇದೆ, ಟಾಪಿಕ್ ಯಾವ್ಯಾವ ಟಾಪಿಕ್ಕಿಗೆ ನಾನು ಮತ್ತೆ ಗಮನ ಕೊಡಬೇಕು ಅಲ್ವಾ, ಇಷ್ಟನ್ನು ನೀವು ನೋಡ್ಕೋತಾ ಹೋಗಿ. ಆ ಪ್ಯಾಟ್ರನ್ ಐಡೆಂಟಿಫೈ ಮಾಡಿ. ಎಕ್ಸ್ಟ್ರಾ ವರ್ಕು ಇದಂತ ನೋಡೋದಲ್ಲ, ನನ್ನ ಬಗ್ಗೆ ನಾನು ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ನಾನು ಇದನ್ನು ನೋಡ್ತಾ ಇದ್ದೇನೆ ಅಷ್ಟೇ ಗೊತ್ತಿರಲಿ. ಇದನ್ನು ಎಕ್ಸ್ಟ್ರಾ ವರ್ಕು ಇದನ್ನು ಮಾಡಬೇಕಾ ಈಗ ಅಂತ ಕೆಲವರಿಗೆ ಅನಿಸ್ತಾ ಇರುತ್ತೆ. ಹೀಗೆಲ್ಲ ಅನಿಸೋದ್ರಿಂದ ನಾನು ಅವ್ರಿಗೆ ಏನು ಹೇಳಲಿಕ್ಕೆ ಆಗಲ್ಲ, ಅಂದರೆ ವಿಷಯ ಇರೋದು ಹೀಗೆ ಅಷ್ಟೇ ನಾನು ಹೇಳ್ಬೋದು. ನಿಮ್ಮನ್ನು ಯಾವುದಕ್ಕೂ ಫೋರ್ಸ್ ಮಾಡಲಿಕ್ಕೆ ಆಗಲ್ಲ ನನ್ನ ಹತ್ರ. ನೀವು ಮಾಡ್ತಾ ಇರೋ ತಪ್ಪು, ಸೈಂಟಿಫಿಕ್ ಆಗಿದ್ದು ಸರಿಯಲ್ಲ ಅಂತ ಹೇಳ್ಬೋದು ಅಷ್ಟೇ. ಅದನ್ನು ಬಿಟ್ಟು ಜಾಸ್ತಿ ಏನು ಹೇಳಲಿಕ್ಕಾಗಲ್ಲ. ಇನ್ನು ಪರ್ಫಾರ್ಮೆನ್ಸ್ ಡಿಪೆಂಡ್ಸ್ ಆನ್ ರಿಕವರಿ, ಇದು ಮೊದಲೇ ಹೇಳಿದ್ದೆ. ಸ್ಲೀಪ್ ಬೇಕು ನಮಗೆ, ಶಾರ್ಟ್ ಬ್ರೇಕ್ಸ್ ಬೇಕಾಗುತ್ತೆ. ಅದಾದಮೇಲೆ ಫಿಸಿಕಲ್ ಆ್ಯಕ್ಟಿವಿಟಿ ಬೇಕೇ ಬೇಕು, ಫುಡ್ ಹ್ಯಾಬಿಟ್ಸ್ ಬಹಳ ಇಂಪಾರ್ಟೆಂಟು, ಮತ್ತು ಟೈಮ್ ಅವೇ ಫ್ರಮ್ ಕಾಗ್ನಿಟಿವ್ಲಿ ಡಿಮ್ಯಾಂಡಿಂಗ್ ಟಾಸ್ಕ್. ಒಂದು ವಿಷಯ ಸ್ಟಡಿ ಮಾಡ್ತಾ ಇದ್ದೀರಿ ಅಂತಂದರೆ ಅದನ್ನು ಮಾಡದೇ ಇರಬೇಕಾದ್ರೆ ಬ್ರೇಕ್ ತಗೊಂಡಾಗ ಹೇಗಿರ್ತೀರಿ, ಕಂಪ್ಲೀಟಾಗಿ ಓದ್ತೀರಿ ಒಂದು ಸಬ್ಜೆಕ್ಟನ್ನು. ಬ್ರೇಕ್ ಟೈಮು ಅಂತ ಮೊಬೈಲ್ ಎತ್ಕೊಂಡ್ರೆ ಅದು ನಿಮ್ಮ ಕಾಗ್ನಿಟಿವ್ ಲೋಡನ್ನು ಹೆಚ್ಚು ಮಾಡುತ್ತೆ. ಅದು ಸರಿಯಾದ ಬ್ರೇಕ್ ಅಲ್ಲ. ವಾಕ್ ಮಾಡಿ, ನೀರು ಕುಡೀರಿ, ಆ ಥರ ಬ್ರೇಕ್ ತಗೊಳ್ಳಿ. ಸೊ ರಿಕವರಿ ಈಸ್ ನಾಟ್ ದಿ ಅಪೋಸಿಟ್ ಆಫ್ ಪ್ರೊಡಕ್ಟಿವಿಟಿ, ಇಟ್ ಸಪೋರ್ಟ್ಸ್ ಸಸ್ಟೈನ್ಡ್ ಪ್ರೊಡಕ್ಟಿವಿಟಿ. ಇದು ಬಹಳ ಇಂಪಾರ್ಟೆಂಟು ಗೊತ್ತಿರಲಿ. ರಿಕವರಿ ಅಂತಂದರೆ ನಾನು ಕೆಲಸನೇ ಮಾಡ್ತಿಲ್ಲ, ಓದ್ತಾನೇ ಇಲ್ಲ, ಮಲ್ಕೊಂಡ್ಬಿಟ್ರೆ ಏನಾಗುತ್ತೆ, ಟೈಮ್ ವೇಸ್ಟ್ ಆಗುತ್ತೆ ಅಂತ ನೀವು ರಿಕವರಿನೇ ಮಾಡ್ಕೊಳ್ಳೋದೇ ಇದ್ದರೆ ಮುಂದೆ ಅನುಭವ ಆಗಬಹುದು. ಅದರ ಬಗ್ಗೆ ಕಾಮನ್ ಮಿಸ್ಟೇಕ್ಸ್ ನೋಡಿ, ಪ್ರತಿ ಸಾರಿ ರೀಡಿಸೈನ್ ಮಾಡ್ತಾ ಇರೋದು ಸಿಸ್ಟಮನ್ನು. ಒಂದು ಒಳ್ಳೆ ಸಿಸ್ಟಮಿಗೆ ಸ್ಟೆಬಿಲೈಸ್ ಆಗಲಿಕ್ಕೆ ಟೈಮ್ ಬೇಕು. ಪ್ರತಿದಿನ ರೂಮನ್ನು ಚೇಂಜ್ ಮಾಡ್ತಾ ಇರೋದು ಅಥವಾ ರೂಟೀನ್ ಚೇಂಜ್ ಮಾಡ್ತಾ ಇರೋದು, ಅಟ್ಲೀಸ್ಟ್ ಫ್ಯೂ ಡೇಸ್ ಈ ಥರ ಚೇಂಜ್ ಮಾಡ್ತಾ ಇದ್ದರೆ, ಅಥವಾ ಪ್ರತಿ ಸಾರಿ ಒಂದು ಹೊಸ ವಿಡಿಯೋ ಬರುತ್ತೆ ಮೋಟಿವೇಶನ್ದು, ಅಥವಾ ಹೀಗೆ ಮಾಡಿ ಹಾಗೆ ಮಾಡಿ ಅಂತ ಹೇಳೋದು. ಹಾಗಾಗಿ ಆ ವಿಡಿಯೋ ನೋಡಿಕೊಂಡು ನಿಮ್ಮ ಸಿಸ್ಟಮನ್ನೇ ಪದೇ ಪದೇ ಇವತ್ತೊಂಥರ ನಾಳೆ ಒಂಥರ ಮಾಡ್ತಾ ಇದ್ದರೆ ಸ್ಟೆಬಿಲೈಸ್ ಆಗೋದಿಲ್ಲ ಸಿಸ್ಟಮ್ ಆವಾಗ. ಇನ್ನು ಎರಡನೇದು ನೋಡಿ, ಮೆಷರಿಂಗ್ ಎಫರ್ಟ್ ಇನ್ಸ್ಟೆಡ್ ಆಫ್ ಔಟ್ಕಮ್ಸ್. 10 hours ಆಫ್ ಡಿಸ್ಟ್ರಾಕ್ಟೆಡ್ ಸ್ಟಡಿ ಈಸ್ ನಾಟ್ ಈಕ್ವಲೆಂಟ್ ಟು 6 hours ಆಫ್ ಫೋಕಸ್ ಸ್ಟಡಿ ವಿತ್ ಆ್ಯಕ್ಟಿವ್ ರಿಕಾಲ್ ಆ್ಯಂಡ್ ಟೆಸ್ಟಿಂಗ್. 5-10 ತಾಸು ನೀವು ಓದ್ತಾನೆ ಕೂತ್ಕೊಂಡ್ರು, 2 ತಾಸು
ಆ್ಯಕ್ಟಿವ್ ರಿಕಾಲ್ ಟೆಸ್ಟನ್ನು ಅಟೆಂಡ್ ಮಾಡಿರ್ತಾರಲ್ವ ಅವರಿಗೆ ನೀವು ಸಮನಾಗಲಿಕ್ಕೆ ಆಗೋದಿಲ್ಲ. ಪದೇ ಪದೇ ಓದೋದು ಬೈಹರ್ಟ್ ಮಾಡೋದ್ರಿಂದ ಎಫೆಕ್ಟಿವ್ ಲರ್ನಿಂಗ್ ಆಗೋದಿಲ್ಲ. ಅದರಲ್ಲಿ ಫೋಕಸ್ ಸ್ಟಡಿ ಇರಬೇಕಾಗುತ್ತೆ, ಆ್ಯಕ್ಟಿವ್ ರಿಕಾಲ್ ಆಫ್ ದ ಟೆಸ್ಟಿಂಗ್ ಆದರೂ ಇರಬೇಕಾಗುತ್ತೆ. ಆವಾಗ ಔಟ್ಕಮನ್ನು ನಾವು ಮೆಷರ್ ಮಾಡ್ತೇವೆ. ಎಫರ್ಟ್ ಮಾತ್ರ ಅಲ್ಲ, ಔಟ್ಕಮ್ ಇಂಪಾರ್ಟೆಂಟ್. ಮತ್ತು ಮೋಟಿವೇಶನಿಗೆ ವೆಯ್ಟ್ ಮಾಡ್ತಾ ಇರೋದು ಅಲ್ವಾ, ಹಾಗೆ ವೆಯ್ಟ್ ಮಾಡ್ತಾ ಇದ್ದರೆ ಸಿಕ್ಕೋದಿಲ್ಲ. ಇಮೋಷ್ನಲ್ ಆಗಿ ಡಿಸಿಷನ್ ತಗೊಳ್ತಾ ಇರೋದು. ನಿಮ್ಮ ಐಡೆಂಟಿಟಿಯನ್ನು ನೀವು ಮೊದಲೇ ಕ್ರಿಯೇಟ್ ಮಾಡ್ಕೋಬೇಡಿ. ಇನ್ನೂ ನಿಮ್ಮ ಹೆಚ್ಚು ಅಂದರೆ ನೀವು 50 ವರ್ಷದವರೇ ಆಗಿರಲಿ. ನನ್ನ ಪ್ರಕಾರ ಜೀವನದಲ್ಲಿ ಇನ್ನೂ ಒಂದು 25-30 ವರ್ಷ ನೀವು ಬದುಕಿರಬಹುದು. ಭಾರತದ ಒಂದು ಲೈಫ್ ಸ್ಪ್ಯಾನ್ ಪ್ರಕಾರ 50 ವರ್ಷಕ್ಕೂ ಸಹ ನಿಮ್ಮನ್ನು ನೀವು ಡಿಫೈನ್ ಮಾಡ್ಕೋಬಾರ್ದು ಅನ್ನೋದು ನನ್ನ ಒಂದು ಹೇಳಿಕೆ ಅಷ್ಟೇ. ಅಂದರೆ ಜೀವನ ಇಲ್ಲೇ ಮುಗಿದೋಯ್ತು, ಇನ್ನೇನು ಮಾಡ್ಲಿಕ್ಕೆ ಆಗಲ್ಲ ಅಂತ ಯಾವ ಸಂದರ್ಭದಲ್ಲೂ ನಿಮ್ಗೆ ಅನಿಸ್ಕೋಬಾರ್ದು. ನಿಮಗೆ ನೀವೇ ಹೇಳ್ಕೋಬಾರ್ದು. ಯಾವುದೇ ಕ್ಷಣದಲ್ಲಾದರೂ ಇದಿಲ್ಲದೆ ಇದ್ದರೆ ನಾನು ಇನ್ನೊಂದು ಮಾಡ್ತೇನೆ, ನನ್ನ ಮುಂದೆ ಆಯ್ಕೆಗಳು ಸಾವಿರಾರಿದೆ, ಅದನ್ನು ಉಪಯೋಗಿಸ್ಕೊಳ್ಳಿಕ್ಕೆ ನೋಡ್ತೇನೆ. ಈ ಎಕ್ಸಾಮು ಕೆಲವೇ ವ್ಯಕ್ತಿಗಳು ನನ್ನನ್ನು ಡಿಸೈಡ್ ಮಾಡ್ಲಿಕ್ಕೆ ಆಗಲ್ಲ, ಆ ರೀತಿಯಾದ ಛಲ ನಿಮಗಿದ್ರೆ ಒಳ್ಳೆಯದು. ಬಿಟ್ಕೊಂಡು ಎಕ್ಸಾಮಿಗೆ ಪ್ರಿಪೇರ್ ಆಗಬೇಕು, ಹಾಗಾಗಿ ನನ್ನ ಜೀವನ ಇದಕ್ಕೆ ಮುಡಿಪಾಗಿಡ್ತೇನೆ ಅಂತ ಇದ್ದರೆ ಅದು ಮೂರ್ಖತನ, ಫೂಲಿಶ್ನೆಸ್. ಅದು ಟ್ರೈ ಮಾಡ್ತೇನೆ, ಆಗಲಿಲ್ಲ ಅಂತಂದರೆ ಪರವಾಗಿಲ್ಲ. ನಾನೆಲ್ಲ ಯಾವಾಗಲೂ ಮೊದಲು ಹೇಳಿದ್ದೆ, ಈಗಲೂ ಹೇಳ್ತಿದ್ದೇನೆ, ನಾವು ಈಗ ಒಳ್ಳೆಯವರು ದೇಶಕ್ಕೆ ಅಧಿಕಾರಿಗಳಾಗದೇ ಇದ್ದರೆ ಅದು ದೇಶಕ್ಕೆ ನಷ್ಟ, ನಮಗೆ ನಷ್ಟ ಅಲ್ಲ. ನಾವು ಹೇಗಿರಬೇಕು ಅಂದರೆ ನಾವು ಯಾವುದೇ ಕ್ಷೇತ್ರದಲ್ಲಿ ಹೋದರೂ ಅಲ್ಲಿ ನಾವು ಚೆನ್ನಾಗಿ ಕೆಲಸ ಮಾಡ್ತೇವೆ. ನಾವಿಲ್ಲದೆ ಇದ್ದರೆ ಆ ಕ್ಷೇತ್ರಕ್ಕೆ ನಷ್ಟ ಅಷ್ಟೇ. ಭಾರತದಲ್ಲಿ ಎಷ್ಟೋ ಪ್ರತಿಭಾ ಪಲಾಯನ ಅಂತ ಹೇಳ್ತೇವೆ. ಪ್ರತಿಭಾ ಪಲಾಯನ ಆಗಿರೋದ್ರಿಂದ ಭಾರತಕ್ಕೆ ನಷ್ಟ ಆಯಿತು, ಆ ವ್ಯಕ್ತಿಗಳಿಗೆ ನಷ್ಟ ಆಗಿಲ್ಲ. ಭಾರತದಲ್ಲಿ ಅವರಿಗೆ ಸರಿಯಾದ ಪ್ರೋತ್ಸಾಹ ಅಥವಾ ಸ್ಯಾಲ್ರಿ ಇರಬಹುದು, ಸಿಗದೆ ಅಲ್ಲಿ ಹೋಗಿದ್ದಾರೆ ಅಷ್ಟೇ, ಅವರಿಗೆ ಉಪಯೋಗ ಆಗಿದೆ. ಹಾಗಾಗಿ ನಮ್ಮನ್ನು ಉಳಿಸ್ಕೊಳ್ಳೋದು, ನಮ್ಮನ್ನು ಪ್ರೋತ್ಸಾಹಿಸೋದು ಸಿಸ್ಟಮ್ನ ಕೈಲಿದೆ. ಸಿಸ್ಟಮ್ ಹತ್ರ ಅದಾಗಲಿಲ್ಲ ಅಂತಂದರೆ ನಾವು ನಮ್ಮ ದಾರಿ ಹುಡ್ಕೊಳ್ಳೇಬೇಕು. ಹಾಗಾಗಿ ಒಳ್ಳೆಯವರು ಅಥವಾ ನೀವು ನಿಜವಾಗಲೂ ಕೆಲಸ ಮಾಡೋರು ಅಂತಾದರೆ ಒಂದು ಎಕ್ಸಾಮು ಅಥವಾ ಯಾವುದೋ ಒಂದು ವ್ಯಕ್ತಿಗಳು ಯಾರು ನಿಮ್ಮನ್ನು ಡಿಫೈನ್ ಮಾಡಲಿಕ್ಕಾಗಲ್ಲ. ಅದೆಲ್ಲವನ್ನು ಮೀರಿಯೂ ಸಹ ನೀವು ಬದುಕಬಹುದು. ಆ ಥರ ಯಾವ ಕೆಲಸನಾದರೂ ಚೆನ್ನಾಗಿ ಮಾಡ್ತೀನಿ ಅನ್ನೋದು ಮೊದಲಿರಲಿ, ಆಮೇಲೆ ನೋಡೋಣ ಬೇರೆದನ್ನು. ಇನ್ನೊಂದು ಇಗ್ನೋರಿಂಗ್ ಫೀಡ್ಬ್ಯಾಕನ್ನು ಇಗ್ನೋರ್ ಮಾಡೋದು ಅಲ್ವಾ. ಸೆಷನ್ ಅಟೆಂಡ್ ಮಾಡಿರ್ತೀರಿ, ಟೆಸ್ಟನ್ನು, ಆ ಟೆಸ್ಟಲ್ಲಿ ಮಿಸ್ ಆಗಿರುತ್ತೆ ಕೆಲವೊಂದು, ಇಂಪ್ರೂವ್ ಮಾಡ್ಕೊಳ್ಳದೆ ಮುಂದಿನ ಸಾರಿ ಮತ್ತೆ ಟೆಸ್ಟನ್ನು ಅಟೆಂಡ್ ಮಾಡೋದು. ತುಂಬ ಜನರಿಗೆ ಹೇಳಿದ್ದೇನೆ ಇಂಗ್ಲೀಷ್ ಇಂಪ್ರೂವ್ ಮಾಡ್ಕೊಳ್ಳಿ ಅಂತ. ಪ್ರತಿ ಸಾರಿನೂ ಕಡಿಮೆ ಅಂಕ ಬರುತ್ತೆ, ಯಾಕಂದರೆ ಇಂಗ್ಲೀಷಲ್ಲಿರೋ ಕ್ವಶನ್ಗಳನ್ನೇ ಅರ್ಥ ಮಾಡ್ಕೊಂಡಿರೋದಿಲ್ಲ. ಕ್ವಶನ್ ಪೇಪರ್ ಪ್ಯಾಟರ್ನ್ ಸೇಮ್ ಇದ್ದರೂ ಇಂಗ್ಲೀಷಲ್ಲಿರೋ ಕೆಲವು ವರ್ಡ್ಗಳನ್ನು ಇವರು ನೋಡಿರೋದೇ ಇಲ್ಲ. ಪ್ರತಿ ಸಾರಿ ಕಡಿಮೆ ವರ್ಡ್ಸ್ ಅಷ್ಟನ್ನೇ ಓದ್ಕೊಂಡು ಹೋಗಿರ್ತಾರೆ, ಎಕ್ಸ್ಟ್ರಾ ಎಫರ್ಟ್ ಹಾಕಿರೋದಿಲ್ಲ. ಸಮಸ್ಯೆ ಇದೆ. ಫೀಡ್ಬ್ಯಾಕನ್ನು ಇಗ್ನೋರ್ ಮಾಡಬೇಡಿ. ಇನ್ನು ಕೆಲವರಿಗೆ ಪ್ರಾಬ್ಲಮ್ ಏನಿರುತ್ತೆ, ಪ್ರೊಕ್ರಾಸ್ಟಿನೇಟ್ ಮಾಡ್ತಾನೆ ಇರ್ತಾರೆ. ಅಂಥವರಿಗೆ ಏನು ಹೇಳೋದು, ಸೊಲ್ಯೂಷನ್ ಏನಂತಂದರೆ ಎಲ್ಲಿ ಫ್ರಿಕ್ಷನ್ ಬರ್ತಾ ಇದೆ ಅಂತ ನೋಡಿ. ನೀವು ತುಂಬ ಕೆಲಸವನ್ನು ಮುಂದೂಡ್ತಾನೆ ಇದ್ದರೆ, ಓದೋದನ್ನು ಮುಂದೂಡ್ತಾ ಇದ್ದರೆ, ಸ್ಟಾರ್ಟಿಂಗ್ ಡಿಫಿಕಲ್ಟ್ ಆಗಿದ್ದರೆ ಪರ್ಫೆಕ್ಷನಿಸ್ಟ್ ಮೈಂಡ್ಸೆಟ್ಟಿಂದ ಹೊರಗೆ ಬನ್ನಿ. ಎಲ್ಲ ಕರೆಕ್ಟಾಗಿ ಆದಮೇಲೆ ಸ್ಟಾರ್ಟ್ ಮಾಡ್ತೇನೆ, ಸ್ಟಾರ್ಟ್ ಮಾಡಿದ್ಮೇಲೆ ಮುಗಿಸ್ತೇನೆ ಅನ್ನೋದು ಪರ್ಫೆಕ್ಷನಿಸ್ಟ್ ಮೈಂಡ್ಸೆಟ್ ಇದೆಯಲ್ವಾ, ಅದರಿಂದ ಹೊರಗೆ ಬನ್ನಿ. ಮೊದಲು ಸ್ಟಾರ್ಟ್ ಮಾಡಿ. ಯಾಕೆ ಸ್ಟಾರ್ಟ್ ಆಗ್ತಾ ಇಲ್ಲ? ಎನ್ವೈರ್ಮೆಂಟಲ್ಲಿ ಕೆಲವೊಂದು ಪ್ರಾಬ್ಲಮ್ ಇರಬಹುದು, ಸರಿಯಾಗಿ ನೀವು ಮೊದಲೇ ರೆಡಿ ಮಾಡಿ ಇಟ್ಕೊಳ್ದೇ ಇರಬಹುದು, ತುಂಬ ಬೇರೆ ಬೇರೆ ಡಿಸ್ಟ್ರಾಕ್ಷನ್ಸ್ ಇರಬಹುದು, ಸರಿ ಮಾಡ್ಕೊಳ್ಳಿ ಅದನ್ನು. ಎರಡನೇದು, ಐ ಸ್ಟಡಿ ಬಟ್ ಡೋಂಟ್ ರಿಮೆಂಬರ್. ಓದ್ತೇನೆ ಆದರೆ ನೆನಪಿರೋದಿಲ್ಲ ಅಂತ ಹೇಳ್ತಾ ಇರ್ತಾರೆ. ಅವರಿಗೆ ಇನ್ಕ್ರೀಸ್ ರಿಟ್ರೀವಲ್ ಪ್ರಾಕ್ಟೀಸ್ ಆ್ಯಂಡ್ ಸ್ಪೇಸ್ಡ್ ರಿವಿಷನ್ ಇನ್ಸ್ಟೆಡ್ ಆಫ್ ರೀರೀಡಿಂಗ್. ಪದೇ ಪದೇ ಓದ್ತಾ ಇದ್ದೀರಿ ನೋಡಿ ನೀವು, ಅದನ್ನು ಮೊದಲು ಚೇಂಜ್ ಮಾಡ್ಕೊಳ್ಳಿ ಆ ಮೆಥಡನ್ನು. ಮತ್ತೆ ಅದೇ ನೋಟ್ಸನ್ನು ಓದೋದ್ರಿಂದ ಪ್ರಯೋಜನ ಇಲ್ಲ. ಅದರ ಬದಲು AI ಇದೆ, AIಗೆ ನಿಮ್ಮ ನೋಟ್ಸನ್ನು ಅಪ್ಲೋಡ್ ಮಾಡಿ ಅದ್ರ ಮೇಲೆ ಕ್ವಶನ್ ಕೇಳಂತ ಹೇಳಿ, ಕನ್ನಡ ಇರಬಹುದು, ಇಂಗ್ಲೀಷ್ ಇರಬಹುದು, ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಿ, ಈ ರೀತಿ ರಿಟ್ರೀವಲ್ ಪ್ರಾಕ್ಟೀಸ್ ಮಾಡ್ತೀರಿ. ಸ್ಪೇಸ್ಡ್ ರಿವಿಷನ್ ಅಂದರೆ ಒಂದಿನಕ್ಕೊಂದು ಸಾರಿ, 3ನೇ ದಿನ, 7ನೇ ದಿನ, 15ನೇ ದಿನ, 21ನೇ ದಿನ, ತಿಂಗಳಿಗೊಂದು ಸಾರಿ, ಈ ರೀತಿ ಸ್ಪೇಸ್ಡ್ ರಿವಿಷನ್ ಮಾಡ್ತಾ ಹೋಗಿ. ಆ ರೀತಿ ಮಾಡಿದರೆ ನೆನಪಿರುತ್ತೆ. ಮತ್ತು ಕೆಲವು ವಾರಗಳ ನಂತರ ಬರ್ನೌಟ್ ಆಗಿಬಿಡ್ತಾರೆ, ಸಾಕು ಇದು ಅಂತ. ಇದು ನೋಡಿ ಅನ್ಸಸ್ಟೈನಬಲ್ ಇಂಟೆನ್ಸಿಟಿ. ಅಂದರೆ ನೀವು ಸಿಸ್ಟಮನ್ನು ಕರೆಕ್ಟಾಗಿ ಬಿಲ್ಡ್ ಮಾಡಿಲ್ಲ, ರಿಕವರಿ ನಿಮ್ಮ ಹತ್ರ ಚೆನ್ನಾಗಿಲ್ಲ ಅಲ್ವಾ, ಆ ಒಂದು ಸೈನನ್ನು ತೋರಿಸುತ್ತೆ ಇದು. ಹಾಗಾಗಿ ರಿಕವರಿ ಸಿಸ್ಟಮ್ಗಳನ್ನು ಚೆನ್ನಾಗಿ ಬಿಲ್ಡ್ ಮಾಡ್ಕೊಳ್ಳಿ. ಅಂದರೆ ಕನ್ಸಿಸ್ಟೆನ್ಸಿಯನ್ನು ತುಂಬ ದಿನಗಳ ಕಾಲ ಮೇಂಟೈನ್ ಮಾಡಬೇಕಾಗತ್ತೆ. ಹಾಗಾಗಿ ಅಲ್ಲಿ ರಿಕವರಿ ಸಿಸ್ಟಮ್ಗಳು ಮತ್ತು ಪರ್ಫಾರ್ಮೆನ್ಸ್ ಸಿಸ್ಟಮ್ ಎರಡೂ ಇಂಪಾರ್ಟೆಂಟ್.
ಮತ್ತು ಕೆಲವರ ಸ್ಕೆಡ್ಯೂಲ್ ಬ್ರೇಕ್ ಆಗ್ತಾನೆ ಇರುತ್ತೆ ಪದೇ ಪದೇ. ಅವಾಗೇನು ಮಾಡೋದು? ಸ್ಕೆಡ್ಯೂಲ್ ಹೇಗೆ ಇರಲಿ, ನನಗೆ ದಿನಕ್ಕೆ ಇಂತಿಷ್ಟು ಕೆಲಸಗಳನ್ನು ಮಾಡಲೇಬೇಕು. ದಿವಸಕ್ಕೆ 10-15 ತಾಸು ನಿಮ್ಮದು ವೇಸ್ಟ್ ಆಗಬಹುದು ಬೇರೆಯವರಿಂದಾಗಿ ಅಥವಾ ಮನೆಯ ಯಾವುದೋ ಪ್ರಾಬ್ಲಮಿಂದಾಗಿ. 1 ಅವರ್ ಸಿಕ್ಕಿದ್ರೆ ಏನು ಮಾಡ್ತೇನೆ ನಾನು ಅನ್ನೋದು ಆ ಮಿನಿಮಮ್ ವಯಬಲ್ ಡೇ ಅಂತಿರುತ್ತೆ. 1 ಅವರ್ ಅಂತಂದರೆ 1 ಅವರ್ನಲ್ಲಿ ನಾನು 10 ನಿಮಿಷದ 6 ಸೆಷನ್ಗಳನ್ನು ಇಟ್ಕೋಬಹುದು. 6 ಸೆಷನ್ ಅಂತಂದರೆ 10 ನಿಮಿಷ, ಮೊದಲನೇ 10 ನಿಮಿಷ ಒಂದು MCQ ಪ್ರಾಕ್ಟೀಸ್ ಮಾಡ್ತಾನೆ. MCQ ಪ್ರಾಕ್ಟೀಸ್ ಯಾವುದಾದ್ರು ಸಬ್ಜೆಕ್ಟ್ ಬಗ್ಗೆ. ಇನ್ನೊಂದು 10 ನಿಮಿಷ ಯಾವುದೋ ಕೊಡೋದು, ಒಂದು ಆನ್ಸರ್ ರೈಟಿಂಗ್, ಒಂದು ಕ್ವಶನಿಗೆ ಆನ್ಸರ್ ರೈಟಿಂಗ್ ಬರೀತೇನೆ, 2 ಆಯಿತು. ಇನ್ನೊಂದು 10 ನಿಮಿಷ ನೆಕ್ಸ್ಟ್ ಈಗ ಯಾವ ಸಬ್ಜೆಕ್ಟ್ ಆಗ್ತಾ ಇದೆ ಅದರ ಒಂದು ಸಾರಿ ಓವರ್ವ್ಯೂ ಮಾಡೋದು, ನೋಡೋದು, ಮೇಲ್ನೋಟ ಒಂದು ಸಾರಿ ಅದರ ಬಗ್ಗೆ ನೋಡೋದು. ಮತ್ತು ಉಳಿದಿರೋ 30 ನಿಮಿಷದಲ್ಲಿ ಯಾವುದಾದ್ರೂ ಒಂದು ಟಾಪಿಕನ್ನು ಡೀಪ್ ಆಗಿ ಸ್ಟಡಿ ಮಾಡೋದು. ಅರ್ಥ ಆಗ್ತಾ ಇದೆ? ಅರ್ಧ ಗಂಟೆ ಸ್ಟಡಿ ಮಾಡೋದು. ಈ ರೀತಿ 1 ಅವರ್ ಸಿಕ್ಕಿದ್ರು ಅದನ್ನು ಹೇಗೆ ನಾನು ಮಾಡಬೇಕು? ಏನು ಗೊತ್ತಾಗ್ತಾ ಇಲ್ಲ ಅಂತಂದರೆ AI ಇದೆ, AI ಹತ್ರ ನೀನು ಸೈಂಟಿಸ್ಟ್ ಅಂತ ರೋಲ್ ಕೊಡಿ. ಮೆಂಬರ್ಸ್ ಓನ್ಲಿಯಲ್ಲಿ ಹಾಕ್ತಾನೆ ಇದ್ದೇನಲ್ವಾ, AIಗೆ ನೀವು ರೋಲನ್ನು ಅಸೈನ್ ಮಾಡಬಹುದು. ಕಾಗ್ನೇಟಿವ್ ಸೈಂಟಿಸ್ಟ್ ಅಂತ ರೋಲ್ ಕೊಡಿ ಅಥವಾ ಮೆಂಟರ್ ಅಂತ ರೋಲ್ ಕೊಡಿ. ಈ ಥರ ಸಮಸ್ಯೆ ಇದೆ ಅಂತ ಹೇಳಿ, ಈ ಥರ ಹೇಳಿದ ಮೇಲೆ ಅದು ಕೊಡುತ್ತೆ ಆನ್ಸರನ್ನು. ಅಡಾಪ್ಟ್ ಮಾಡ್ಕೊಳ್ಳಿ ಚೆನ್ನಾಗಿ. ಹಾಗಾಗಿ ರಿವರ್ ಇರುತ್ತೆ ಮತ್ತು ರೋಬೋಟ್ ಇರುತ್ತೆ. ರೋಬೋಟ್ ಆ ರೋಬೋಟ್ ಅಲ್ಲ, ನೋಡಿ ಕರೆಕ್ಟಾಗಿ ಸ್ಪೆಲ್ಲಿಂಗ್ ನೋಡಿ. ರೋಬೋಟ್ ಅಂದರೆ ತುಂಬ ಜನ ಏನಂದ್ಕೊಳ್ತಾರೆ, ಹಾರ್ಡ್ ವರ್ಕ್ ಅಥವಾ ಸಕ್ಸಸ್ಸಿಗೆ ಏನು ಬೇಕು, ನದಿಯಲ್ಲಿ ತೆಪ್ಪಕ್ಕ ಅಥವಾ ದೋಣಿಗೆ ಹುಟ್ಟು ಹಾಕ್ತಾ ಇರ್ತಾರಲ್ವ, ಆ ರೀತಿ ಪ್ರತಿದಿನ ಎಷ್ಟು ಫಾಸ್ಟಾಗಿ ನಾವು ಹುಟ್ಟು ಹಾಕ್ತೇವೋ ಅಥವಾ ಅದ್ರ ದೋಣಿಯನ್ನು ತಳ್ತಾ ಇರ್ತೇವೋ ಅಷ್ಟು ಬೇಗ, ಅಷ್ಟು ಪ್ರಯತ್ನ ಹಾಕಿದಷ್ಟು ನಮಗೆ ಸಕ್ಸಸ್ ಸಿಗುತ್ತೆ ಅಂದ್ಕೊಂಡಿರ್ತಾರೆ. ಆದರೆ ಟಯರ್ಡ್ ಆದಾಗ ಬೋಟ್ ಸ್ಲೋ ಆಗಿಬಿಡುತ್ತೆ. ಅದು ವಿಲ್ ಪವರ್ ಮಾಡೆಲ್ಲು. ಅರ್ಥ ಆಗ್ತಾ ಇದೆಯಾ? ಬೆಟರ್ ಮಾಡೆಲ್ ಏನು, ಆ ಬೋಟ್ ಮೇಲೆ ಡಿಪೆಂಡ್ ಆಗದೆ ರಿವರನ್ನು ಬಿಲ್ಡ್ ಮಾಡೋದು. ನಾವು ಬರೀ ಬೋಟನ್ನು ನೋಡ್ತಾ ಇಲ್ಲ, ಈಗ ರಿವರನ್ನು, ದೊಡ್ಡ ಸಿಸ್ಟಮನ್ನು ನೋಡ್ತಾ ಇದ್ದೇವೆ. ಫಸ್ಟ್ ಏನು ಮಾಡೋದು, ರಿವರನ್ನು ಕ್ರಿಯೇಟ್ ಮಾಡೋದು. ಅದಕ್ಕೆ ಎಫರ್ಟ್ ಬೇಕು. ಆದರೆ ಅಲ್ಲಿ ನೀವು ರಿವರ್ ಬ್ಯಾಂಕನ್ನು ಕ್ರಿಯೇಟ್ ಮಾಡ್ತೀರಿ, ಶೇಪ್ ಮಾಡ್ತೀರಿ, ಏನೇನು ರಾಕ್ಸ್ ಇದನ್ನು ರಿಮೂವ್ ಮಾಡ್ತೀರಿ, ಫ್ಲೋ ಚೆನ್ನಾಗಿ ಆಗೋ ಥರ ಅದನ್ನು ನೋಡ್ಕೊಳ್ತೀರಿ. ಇದನ್ನು ಮಾಡಲಿಕ್ಕೆ ಸ್ವಲ್ಪ ಎಫರ್ಟ್ ಹಾಕಬೇಕು. ಆದರೆ ಒನ್ಸ್ ದ ರಿವರ್ ಎಕ್ಸಿಸ್ಟ್, ವಾಟರ್ ಮೂವ್ಸ್ ವಿತ್ ಫಾರ್ ಲೆಸ್ ರೆಸಿಸ್ಟೆನ್ಸ್. ಒಂದು ಸಾರಿ ರಿವರ್ ಬಂತು ಅಂತಂದರೆ ಒಂದು ಲೆವೆಲಿಗೆ, ಆಮೇಲೆ ರೆಸಿಸ್ಟೆನ್ಸ್ ಕಡಿಮೆ ಆಗುತ್ತೆ, ಈಸಿಯಾಗಿ ಎಲ್ಲ ನಡ್ಕೊಂಡು ಹೋಗ್ತಾ ಇರುತ್ತೆ. ಹಾಗಾಗಿ ಆ ಸಿಸ್ಟಮ್ಗಳನ್ನು ರಿವರ್ ಥರ ಬಿಲ್ಡ್ ಮಾಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಪ್ರತಿಯೊಂದು ಸ್ಕೆಡ್ಯೂಲ್ ಏನು ನೀವು ಪ್ಲ್ಯಾನ್ ಮಾಡ್ತೀರಿ, ಪ್ರತಿಯೊಂದು ಡಿಸ್ಟ್ರಾಕ್ಷನ್ ನೀವು ರಿಮೂವ್ ಮಾಡೋದು, ಮತ್ತು ಫೀಡ್ಬ್ಯಾಕ್ ತಗೊಳ್ಳೋದು, ಮತ್ತು ಒಂದು ಹ್ಯಾಬಿಟ್, ಮತ್ತು ಎವ್ರಿ ಎನ್ವೈರ್ಮೆಂಟ್ ನೀವು ಸುತ್ತಮುತ್ತ ಡಿಸೈನ್ ಮಾಡ್ಕೊಳ್ಳೋದು, ಎಲ್ಲ ನಿಮ್ಮ ರಿವರ್ ಅಥವಾ ನಿಮ್ಮ ಸಿಸ್ಟಮನ್ನು ಡಿಫೈನ್ ಮಾಡ್ತಾ ಇರುತ್ತೆ. ಹಾಗಾಗಿ ಎಂಡ್ಲೆಸ್ ವಿಲ್ ಪವರ್ ಮೇಲೆ ಡಿಪೆಂಡ್ ಆಗಿರೋ ಪರ್ಸನ್ ಆಗಬೇಡಿ. ಚೆನ್ನಾಗಿರೋ ಎನ್ವೈರ್ಮೆಂಟು, ರೂಟೀನು, ಫೀಡ್ಬ್ಯಾಕ್ ಸಿಸ್ಟಮ್ಗಳನ್ನು ಡೆವಲಪ್ ಮಾಡ್ಕೊಳ್ಳಿ. ಆವಾಗ ನೀವು ಅಂದ್ಕೊಂಡಕ್ಕಿಂತ ಈಸಿಯಾಗಿ, ಮೊದಲೇನು ವಿಲ್ ಪವರ್ ಜಾಸ್ತಿ ಬೇಕಾಗ್ತಿತ್ತೋ ವಿಲ್ ಪವರ್ಗಿಂತ ಇನ್ನೂ ಈಸಿಯಾಗಿ ನೀವು ನಿಮಗೆ ಗೊತ್ತಿಲ್ಲದೆ ಫ್ರಿಕ್ಷನ್ಲೆಸ್ ಆಗಿ ಕಷ್ಟದ ಕೆಲಸಗಳನ್ನು ಸಹ ಮ್ಯಾನೇಜ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಆ ಶಕ್ತಿ ಪ್ರತಿಯೊಬ್ಬರಿಗೂ ಇರುತ್ತೆ, ನೆಗ್ಲೆಕ್ಟ್ ಮಾಡಬೇಡಿ ದಯವಿಟ್ಟು. ಫೈನಲ್ ಆಗಿ ಒಂದು ಸಿಂಪಲ್ ಫ್ರೇಮ್ವರ್ಕ್ ಅಂತ ಇದೆ, ಶಾರ್ಟಾಗಿ ಏನು ಹೇಳ್ಬೋದು. ಮೊದಲು ಸ್ಟ್ರಕ್ಚರ್ ಯುವರ್ ಎನ್ವೈರ್ಮೆಂಟ್ ಟು ರೆಡ್ಯೂಸ್ ಫ್ರಿಕ್ಷನ್. ಐ ಅಂತಂದರೆ ಬಿಲ್ಡ್ ಆ್ಯನ್ ಇಂಪ್ಲಿಮೆಂಟೇಷನ್ ರೂಟೀನ್ ವಿತ್ ಫಿಕ್ಸ್ಡ್ ಕ್ಯೂಸ್ ಆ್ಯಂಡ್ ಸ್ಕೆಡ್ಯೂಲ್ಸ್, ಫಿಕ್ಸ್ ಆಗಿರಬೇಕು. ಮೆಷರ್ ಮೀನಿಂಗ್ಫುಲ್ ಬಿಹೇವಿಯರ್ಸ್ ಆ್ಯಂಡ್ ಲರ್ನಿಂಗ್ ಔಟ್ಕಮ್, ಏನು ಔಟ್ಕಮ್ ಇದೆ ಮೆಷರ್ ಮಾಡೋದು. ಪ್ರಾಕ್ಟೀಸ್ ಮಾಡೋದು ಹೇಗೆ, ರಿಟ್ರೀವಲ್, ಅಪ್ಲಿಕೇಶನ್ ಆ್ಯಂಡ್ ಫೀಡ್ಬ್ಯಾಕ್, ನಾಟ್ ಜಸ್ಟ್ ರಿಪಿಟೇಷನ್. ಲರ್ನ್ ಫ್ರಮ್ ವೀಕ್ಲಿ ರಿವ್ಯೂಸ್ ಆ್ಯಂಡ್ ರಿಫೈನ್ ದಿ ಸಿಸ್ಟಮ್ ಇನ್ಸ್ಟೆಡ್ ಆಫ್ ಬ್ಲೇಮಿಂಗ್ ಯುವರ್ ಸೆಲ್ಫ್. ಆ್ಯಂಡ್ ಎಂಡ್ಯೂರ್ ಬೈ ಡಿಸೈನಿಂಗ್ ರೂಟೀನ್ಸ್ ದಟ್ ವರ್ಕ್ ಇವನ್ ಆನ್ ಡಿಫಿಕಲ್ಟ್ ಡೇಸ್. ಒಂದು ಸಿಂಪಲ್ ಫ್ರೇಮ್ವರ್ಕನ್ನು ಅಪ್ಲೈ ಮಾಡಿ ಸಿಸ್ಟಮನ್ನು ಚೆನ್ನಾಗಿ ಬಿಲ್ಡ್ ಮಾಡ್ಕೊಳ್ಳಿ. ಬಹಳ ದಿನ ಸಸ್ಟೈನ್ ಆಗಬೇಕು ಅಂತಂದರೆ ಕೆಲಸದಲ್ಲಿರ್ಬಹುದು, ಓದೋದ್ರಲ್ಲಿರ್ಬಹುದು, ಇದು ಬಹಳ ಇಂಪಾರ್ಟೆಂಟ್. ಎಸ್, ಥ್ಯಾಂಕ್ ಯು ಸೋ ಮಚ್. ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಭೇಟಿಯಾಗೋಣ.